स्वमूर्त पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तम् निस्तुला निस्तुलात्मनः वस्तुनो नित्यं समस्तव्यस्तयोगतः यस्य प्रचण्डतपसा श्रुतिगीतवृत्तस्तुष्टो हरि किल वशं वदतामवाप श्रीमध्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु ನಿಮಿಷ ಶೇರ್ ಮಾಡ್ತಾ ಇದ್ದೀನಿ. ಶ್ಲೋಕ 107 ಆಗ್ಬೇಕಾಗಿತ್ತು. ವಸ್ತುತಃ ಈ 107ನೇ ಶ್ಲೋಕ ಹಿಂದಿಂದಕ್ಕೆ ಕಂಟಿನ್ಯೂಯೇಷನ್ ಇದೆ. ಇದು 106ರಲ್ಲಿ ಮಹಾತ್ಮರ ಸೇವೆ ಮಾಡಿದರೆ ಏನಾಗತ್ತೆ ಅಂತ ಕಪಿಲ ರೂಪಿ ಪರಮಾತ್ಮ ದೇವಹೂತಿಗೆ ಹೇಳಿದ್ದ. ಸತಾಂ ಪ್ರಸಂಗಾದ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾದ್ ಆಶ್ವಪವರ್ಗ ಜನ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ ಅಂತ 106ನೇ ಶ್ಲೋಕದಲ್ಲಿ ಪರಮಾತ್ಮನ ಭಕ್ತರ ಸಮಾಗಮವಾದಾಗ, ಪ್ರಸಂಗ ಅಂತಹ ಗುರುಗಳ ಸಮಾಗಮವಾದಾಗ ಬೇಗ ಪರಮಾತ್ಮನಲ್ಲಿ ಶ್ರದ್ಧೆ ಹುಟ್ಟತ್ತೆ, ಭಕ್ತಿ ಉಂಟಾಗತ್ತೆ ಅಂತ ಹಿಂದೆ ಬಂದಿತ್ತು. ಅದರನ್ನೇ ಮುಂದುವರಿಸಿ ಕಪಿಲ ದೇವಹೂತಿ ಹೇಳ್ತಾನೆ. ಭಾಗವತದಲ್ಲೂ ಇದು ಮುಂದಿನ ಶ್ಲೋಕ. ಅಂದ್ರೆ ಈ 3 ಶ್ಲೋಕ 106, 107, 108 ಒಟ್ಟಿಗೆ ಬಂದಿದೆ ಭಾಗವತದಲ್ಲಿ. ಅದನ್ನು ಹಾಗೆ ಇಟ್ಟಿದ್ದಾರೆ ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲೂ ಕೂಡ. ಈಗ 107ನೇ ಶ್ಲೋಕದಲ್ಲಿ ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮದ್ರವಿಣಾನುಚಿಂತಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ಋಜುಭಿರ್ಯೋಗ ಮಾರ್ಗೈಃ ಅಂತ ಈ ಶ್ಲೋಕ. ಮತ್ತೆ ಮುಂದಿನ ಶ್ಲೋಕ 2 ಶ್ಲೋಕದಲ್ಲೂ ಏನ್ ಹೇಳ್ತಾ ಇದ್ದಾನೆ ಕಪಿಲ ಅಂತಂದ್ರೆ, ವಸ್ತುತಃ ಸಜ್ಜನರ ಮಹತ್ ಸಮಾಗಮದ ಬಗ್ಗೆ ಹೇಳ್ತಾ ಇಲ್ಲ ಈ 2 ಶ್ಲೋಕದಲ್ಲಿ. ಅದು ಹಿಂದಿನ ಶ್ಲೋಕದಲ್ಲೇ ಕಪಿಲ ಹೇಳಿದ್ದಾನೆ. ಸತಾಂ ಪ್ರಸಂಗ ಅಂತ ಹಿಂದಿನ ಶ್ಲೋಕದಲ್ಲೇ 106ರಲ್ಲಿ ಹೇಳಿದ್ದಾನೆ. ಆ ಸಜ್ಜನರ ಸಮಾಗಮದಿಂದ ಆಗುವ ಲಾಭವೇನು ಅಂತ ಈ ಶ್ಲೋಕ ಮುಂದಿನ ಶ್ಲೋಕದಿಂದ ಹೇಳ್ತಾ ಇತ್ತು. ಅದರಿಂದ ಆ ಸಜ್ಜನರ ಸಮಾಗಮದ ಮಹತ್ವವನ್ನ ಒಟ್ಟಿಗೆ ಈ 3 ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ ಕಪಿಲ. ಹಿಂದಿನ ಶ್ಲೋಕದಲ್ಲಿ ಅದಾದ ಕೂಡಲೇ ಶ್ರದ್ಧಾ ಎನ್ನುವುದು ಹುಟ್ಟತ್ತೆ. ಅದನ್ನ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಬೇಕು, ಅವನ ಮೇಲೆ ಭಕ್ತಿ ಮಾಡೋದು, ಆ ಶ್ರದ್ಧೆ ಅನ್ನೋದು ಹುಟ್ಟತ್ತೆ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಅಂತಹ ಜ್ಞಾನ ಸಜ್ಜನರ ಸಮಾಗಮ ಆದಾಗ ಉಪದೇಶ ಮಾಡ್ತಾರೆ. ಆ ಉಪದೇಶದಿಂದ ಏನಾಗತ್ತೆ? ಆ ಉಪದೇಶದಿಂದ ವೈರಾಗ್ಯ ಹುಟ್ಟತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದ. ವೈರಾಗ್ಯ ಹುಟ್ಟಿ ಹೇಗೆ ಆ ಸಾಧಕ ಅಪರೋಕ್ಷ ಜ್ಞಾನದ ಮೆಟ್ಟಲನ್ನ ಏರ್ತಾನೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದರ ಸಾಮಾನ್ಯ ಅರ್ಥ ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನು ಚಿಂತಯ. ಇದು ಒಂದೇ ಪದ. ಇದು ಚಿತ್ತಸ್ಯ ಯತ್ತಃ ಗ್ರಹಣೆ ಯೋಗಯುಕ್ತಃ ಯತಿಷ್ಯತೆ ಋಜುಭಿಃ ಯೋಗ ಮಾರ್ಗೈಃ. ಇದಕ್ಕೂ ಅಷ್ಟೇ ವಿಜಯಧ್ವಜರು
ಇಡೀ ಭಾಗವತಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಅವರು ಈ ಶ್ಲೋಕಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ. ವಿಷ್ಣು ತೀರ್ಥರು ಆ ಸ್ವಲ್ಪ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಎರಡೂ ನೋಡಿದ್ರೆ ಇದೇನಪ್ಪ, ಎರಡು ವಿರುದ್ಧವಾಗಿದೆಯಲ್ಲ ಅನ್ಸುತ್ತೆ. ವಿರುದ್ಧವಾಗಿ ಏನಿಲ್ಲ, ಅದನ್ನ ನೋಡೋಣ. ಏನು ಇದರ ಸಾಮಾನ್ಯದ ವಿಜಯಧ್ವಜರ ತೀರ್ಥರು ಮಾಡಿರೋ ಅರ್ಥ ಏನು ಅಂತ ಕೇಳಿದ್ರೆ, ಈ ಯಾರಿಗೆ ಆ ಪರಮಾತ್ಮನ ಜ್ಞಾನ ಉಂಟಾಗತ್ತೆ, ಪುಮಾನ್ ಅಂತ ಶಬ್ದ ಇದೆ. ಪುಮಾನ್ ಅಂತಂದ್ರೆ ಅವರು ವಿದ್ವಾನ್. ವಿದ್ವಾನ್ ಅಂದ್ರೆ ಅಧಿಕಾರಿ, ಅವನಿಗೆ ಸ್ವಲ್ಪ ಜ್ಞಾನ ಉಂಟಾಗಿದೆ. ಅವನೇನ್ ಮಾಡ್ತಾನೆ ಅಂತ ಕೇಳಿದ್ರೆ, ಭಕ್ತಿಯಿಂದ ಪರಮಾತ್ಮನಲ್ಲಿ ಜ್ಞಾನದಿಂದ ಭಕ್ತಿ ಯಾವತ್ತು ಅದು ತುಂಬಾ ಮಹತ್ತರವಾದ ವಿಷಯ. ಅದು ಅಂದ್ರೆ ಭಕ್ತಿ ಅಂದ್ರೆ ಅದು ಸುಮ್ಮನೆ ಫೆನಾಟಿಕ್ ಪರಮಾತ್ಮನಲ್ಲಿ. ಈಗ ನಾವು ಭಕ್ತಿ ಅಂದ್ರೆ ಏನು, ಪ್ರೀತಿ ಅಂತ ಅರ್ಥ. ಪ್ರೀತಿ ಅಂದ್ರೆ ಅದು ಜ್ಞಾನವಿಲ್ಲದೆ ಪ್ರೀತಿ, ಅದಕ್ಕೆ ಅರ್ಥವೇ ಇಲ್ಲ. ಅರ್ಥ ಇಲ್ಲ ಅಂದ್ರೇನು, ಈಗ ಸುಮ್ಮನೆ ಈಗ ನಾವು ನೋಡ್ತಿರ್ತೀವಲ್ಲ, ಎಷ್ಟೋ ಜನ ಯಾರೋ ಕ್ರಿಕೆಟರ್ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇಟ್ಕೊಂಡಿರ್ತಾರೆ, ಯಾರೋ ಪಾಲಿಟಿಷಿಯನ್ ಮೇಲೆ ಪ್ರೀತಿ ಇಟ್ಕೊಂಡಿರ್ತಾರೆ. ಅದರದು ಪ್ರೀತಿ ಅದು ಅವನಲ್ಲಿ ಏನ್ ಮಹತ್ವ ಇದೆ ಅಂತಂದ್ರೆ, ಈ ಕಡೆ ಅವನೇನೋ ಚೆನ್ನಾಗಿ ಆಡಬಹುದು, ಕ್ರಿಕೆಟ್ ಚೆನ್ನಾಗಿ ಆಡಬಹುದು, ಅವನಲ್ಲಿ ಇನ್ನೇನೋ ಬೇರೆ ಧರ್ಮಗಳಿರ್ಬೋದು. ಆದ್ರೆ ಪರಮಾತ್ಮನಲ್ಲಿ ಇಂತಹ ಪ್ರೀತಿಯನ್ನ ಮಾಡಬೇಕು ಅಂತಂದ್ರೆ ಅದು ಜ್ಞಾನಪೂರ್ವಕವಾಗಿ ಇದ್ದರೇನೆ ಆ ಭಕ್ತಿ ಅನ್ನೋದು ದೃಢವಾಗಿರುತ್ತೆ, ಕನ್ವಿಕ್ಷನ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ನಲ್ಲ ಹಿಂದೆ, ದೇವರ ಮೇಲೆ ಭಕ್ತಿ ಮಾಡಬೇಕು ಅಂತ ವಿಧಾನ ಮಾಡೋದಿಲ್ಲ. ದೇವರ ಮಹಿಮೆಯನ್ನ ಹೇಳಿಬಿಟ್ರೆ ಅದು ಆಟೋಮ್ಯಾಟಿಕ್ ಆಗಿ ನ್ಯಾಚುರಲಿ ಅವನ ಮೇಲೆ ಪ್ರೀತಿ ಬರುತ್ತೆ. ಆದ್ರಿಂದ ಪುಮಾನ್ ಅಂದ್ರೆ ಅಂತಹ ಜ್ಞಾನವುಳ್ಳವನು ಭಕ್ತಿಯನ್ನ ಮಾಡಿ ಏನ್ ಮಾಡ್ತಾನೆ, ಐಂದ್ರಿಯ ಅದು ಜಾತ ವಿರಾಗ. ಐಂದ್ರಿಯ ಅಂತಂದ್ರೆ ಇಂದ್ರಿಯಗಳಿಗೆ ವಿಷಯವಾದಂತಹ ಈ ಭೋಗ ಪದಾರ್ಥಗಳಲ್ಲಿ ಅಂತರ್ಥ. ಜಾತ ವಿರಾಗ ವೈರಾಗ್ಯವನ್ನು ತೆಗೆದುಕೊಂಡು ದುಷ್ಟಶ್ರುತಾತ್ಮ ದ್ರವಿಣಾನು ಚಿಂತಯ ಅಂತ ಶಬ್ದ ಇದೆ. ಇದಕ್ಕೇನು ಅರ್ಥ ಬರೀತಾರೆ ವಿಜಯಧ್ವಜರು ಅಂದ್ರೆ, ಪರಮಾತ್ಮನ ಬಗ್ಗೆ ಕೆಲವರು ನೋಡಿರ್ತಾರೆ, ಜ್ಞಾನಿಗಳೆಲ್ಲ ನೋಡಿರ್ತಾರೆ. ಈಗ ಮಧ್ವಾಚಾರ್ಯರು ಏನೋ ಬರೋದ್ರಪ್ಪ ದೇವರ ಬಗ್ಗೆ ಅಂದ್ರೆ ಅವ್ರು ನೋಡಿದರೆ ದೇವ್ರನ್ನ ಬರೀತಾರೆ. ರಾಘವೇಂದ್ರ ಸ್ವಾಮಿಗಳು ಏನೋ ಒಂದು ಬರೆದಿದ್ದಾರಪ್ಪ ದೇವ್ರ ಮೇಲೆ ಅಂತಂದ್ರೆ ಅವರು ನೋಡಿದರೆ ಮತ್ತೆ ಬರೀತಾರೆ. ಹೀಗೆ ಕೆಲವರು ಜ್ಞಾನಿಗಳು ಜ್ಞಾನಿಗಳಿಂದ ದೃಷ್ಟ ನೋಡಲ್ಪಟ್ಟಿದ್ದಾನೆ, ಕೆಲವು ಜ್ಞಾನಿಗಳಿಂದ ಶ್ರುತ ಕೇಳಲ್ಪಟ್ಟಿದ್ದಾರೆ. ಯಾರು? ಪರಮಾತ್ಮ. ಈ ದೃಷ್ಟವಾದ ಮತ್ತು ಶ್ರುತವಾದ ಪರಮಾತ್ಮನ ಬಗ್ಗೆ ಅನುಚಿಂತಯ ಅಂತ ಶಬ್ದ ಇದೆ. ಅವನ ಬಗ್ಗೆ ನಿರಂತರವಾಗಿ ಧ್ಯಾನ ಮಾಡುತ್ತಾ ಅಂತ ಅರ್ಥ. ಅಂದ್ರೆ ಏನರ್ಥ? ಪರಮಾತ್ಮನ ಬಗ್ಗೆ ಧ್ಯಾನ ಮಾಡಬೇಕು ಅಂತಂದ್ರೆ ಅವನ ಬಗ್ಗೆ, ಅವನ ಮಹಿಮೆಗಳನ್ನ ಅನುಸಂಧಾನ ಮಾಡಬೇಕು. ಆ ಮಹಿಮೆಗಳ ಅನುಸಂಧಾನ ಅನೇಕ ಜ್ಞಾನಿಗಳು, ದೊಡ್ಡವರು, ದೇವತೆಗಳು ಅವರೆಲ್ಲ ಪರಮಾತ್ಮನ ನೋಡೇ ಇರ್ತಾರೆ. ಆದ್ರಿಂದ ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಅಂತಹ ಗುಣಗಳನ್ನು ಚಿಂತನೆ ಮಾಡುವುದು. ಇನ್ನು ಕೆಲವರು ಅವರು ಜ್ಞಾನಿಗಳಾಗಿರ್ತಾರೆ, ಈ ಜನ್ಮದಲ್ಲಿ ಹುಟ್ಟಿದಾಗ ಅದರ ಸಂಸ್ಕಾರದಿಂದ ಮತ್ತು ಅನೇಕ ಪುರಾಣಗಳಲ್ಲಿ, ಭಾಗವತಗಳಲ್ಲಿ ಏನೇನು ಬರೆದಿರ್ತಾರೆ ಅದನ್ನ, ಅದರ ಸಾರಾಂಶ ಹೇಳಿರ್ತಾರೆ. ಅದೆಲ್ಲ ಶ್ರುತ ಅಂದ್ರೇನು? ಶ್ರುತಿಯಲ್ಲಿ ಹೇಳಿದ್ದು, ಬೇರೆ ಆಗಮಗಳಲ್ಲಿ ಹೇಳಿದ್ದು, ಪರಮಾತ್ಮನ ಗುಣಗಳನ್ನ, ಅದರ ಸಾರವನ್ನು ಹಿಂಡಿಕೊಟ್ಟಿರ್ತಾರೆ. ಅದನ್ನೂ ಕೇಳಿ ಅಂತರ್ಥ. ಅದನ್ನು ಕೇಳಿ ಪರಮಾತ್ಮನ ಬಗ್ಗೆ ಧ್ಯಾನವನ್ನ ಮಾಡುತ್ತಾ ಏನಾಗತ್ತೆ? ಧ್ಯಾನವನ್ನು ಮಾಡ್ತಾ ಇದ್ರೆ ಚಿತ್ತಸ್ಯ ಯತ್ತಃ. ಚಿತ್ತಸ್ಯ ಯತ್ತಃ, ಚಿತ್ತ ಅಂತಂದ್ರೆ ಮನಸ್ಸು, ಯತ್ತಃ ಅಂದ್ರೆ ಪ್ರಯತ್ನವಾನ್ ಅಂತ ವಿಜಯಧ್ವಜರು ಬರೀತಾರೆ. ಪ್ರಯತ್ನವಾನ್ ಅಂತಂದ್ರೆ ಆ ಮನಸ್ಸು ಅದನ್ನ ಪರಮಾತ್ಮನಲ್ಲಿ ಫೋಕಸ್, ಪರಮಾತ್ಮನ ಬಗ್ಗೆ ಆ ಮನಸ್ಸು
ಹರಿಬೇಕು, ಬೇರೆ ಕಡೆ ಹರಿಬಾರ್ದು, ಡಿಸ್ಟ್ರಾಕ್ಟ್ ಆಗಬಾರ್ದು. ಆ ತರಹ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಂಡು ಯೋಗಯುಕ್ತ ಯತಿಷ್ಯತೆ ರುಜುಭಿಃ ಯೋಗ ಮಾರ್ಗೈಃ. ರುಜುಭಿಃ ಯೋಗ ಮಾರ್ಗೈಃ. ರುಜುಭಿಃ ಅಂದ್ರೆ ಬರೀತಾರೆ ಅಕ್ಲೇಶದೈಃ ಯೋಗ ಮಾರ್ಗೈಃ ಯಮಾದಿ ಸದುಪಾಯ ಪ್ರಕಾರೈಃ. ಅಂದ್ರೆ ರುಜುಭಿಃ ಅಂದ್ರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ರುಜು ಅಂದ್ರೆ ನೇರ ಅಂತ ಅರ್ಥ. ನೇರ ಅನ್ನೋ ಅರ್ಥನೂ ಇದೆ. ವಿಜಯಧ್ವಜರು ಏನ್ ಬರೀತಾರೆ? ಕ್ಲೇಶ ಪಡದೆ ಅಂದ್ರೆ ಈಸಿ ಅಂತ ಅರ್ಥ. ಏನ್ ಈಸಿ? ಯೋಗ ಮಾರ್ಗ. ಯೋಗ ಮಾರ್ಗ ಅನ್ನೋದು ಬಹಳ ಈಸಿ. ಏನ್ರಿ ಯೋಗ ಮಾರ್ಗ ಈಸಿ ಅಂತಂದ್ರೆ? ಯೋಗ ಮಾರ್ಗ ಈಸಿ ಅಂದ್ರೆ ಶಾಸ್ತ್ರಗಳಲ್ಲಿ ಇಲ್ಲೇ ಈಗ ಕಪಿಲ ಏನ್ ಹೇಳ್ತಾ ಇದ್ದಾನೆ, ಆ ಕಪಿಲನ ಉಪದೇಶದಲ್ಲೇನೆ ಯಮ ನಿಯಮ ಅಷ್ಟಾಂಗ ಯೋಗಗಳನ್ನು ಹೇಳಿದ್ದಾನೆ ಕಪಿಲ. ಅಷ್ಟಾಂಗ ಯೋಗಗಳಿಂದ, ಅದರ ಮಾರ್ಗದಿಂದ ಅಂದ್ರೆ ಅದನ್ನು ಅನುಸರಿಸಿ, ಅದರಿಂದ ಯೋಗ ಮಾರ್ಗೈಹಿ ಅನ್ನೋ ಕಡೆ ಯೋಗ ಅನ್ನೋ ಶಬ್ದ ಇದೆಯಲ್ವಾ, ಅದು ಅಷ್ಟಾಂಗ ಯೋಗವನ್ನು ಹೇಳುತ್ತೆ. ಅಂದ್ರೆ ಯಮ ನಿಯಮನ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಸಮಾಧಿ ಅಂತ ಹೀಗೆ 8 ಮಜಲುಗಳು, ಸ್ಟೆಪ್ಸ್ ಅನ್ನ ಹೇಳಿದ್ದಾನೆ. ಅದರ ಪ್ರಕಾರ ಅಂತ ಅರ್ಥ. ಅದರ ಪ್ರಕಾರ ಅಂದ್ರೆ ಅದನ್ನು ಮಾಡಬೇಕು. ಮತ್ತು ಅದೆಲ್ಲ ಭಾಗವತ 30 ಭಾಗವತ ಧರ್ಮಗಳಲ್ಲಿ ಇವೆಲ್ಲ ಇದೆ. ಯಮ ಅಂತಂದ್ರೇನು? ಆಚಾರ್ಯರು ಕೂಡ ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಹೇಳಿದ್ದಾರೆ. ಯಮ ಅಂದ್ರೇನು, ನಿಯಮ ಅಂದ್ರೇನು, ಆ ಎಲ್ಲ ಒಂದೊಂದನ್ನು ಆಚರಣೆ ಮಾಡಬೇಕು. ಸಾರೋದ್ಧಾರದಲ್ಲಿ ಮುಂದೆ ಧರ್ಮೋಪದೇಶ ಪ್ರಕರಣ ಅಂತ ಬರುತ್ತೆ, ಅಲ್ಲಿ ಅದಕ್ಕೆ ಹೊಸ ಅರ್ಥವನ್ನು ಬರೀತಾರೆ ವಿಷ್ಣು ತೀರ್ಥರು ಒಂದೊಂದಕ್ಕೂ. ಶೌಚ ಅಂತಿದೆ, ಅದು ಯಮದಲ್ಲಿ ಸೇರುತ್ತೆ. ಏನಪ್ಪ ಶೌಚ ಅಂದ್ರೆ? ಅದಕ್ಕೊಂದು ಅನೇಕ ಬೇರೆ ಬೇರೆ ಕಡೆ ಅರ್ಥಗಳನ್ನ ತೆಗೆದುಕೊಂಡು ಹೀಗೆ ಅನುಸಂಧಾನ ಮಾಡಬೇಕು ಅಂತ ಅನುಸಂಧಾನಕ್ಕೆ ಬಹಳ ಮಹತ್ವ ಕೊಡ್ತಾರೆ ವಿಷ್ಣು ತೀರ್ಥರು. ಇರ್ಲಿ, ಅದ್ ಮುಂದೆ ನೋಡೋಣ. ಒಟ್ಟಿಲ್ಲಿ ಸಾರಾಂಶ ಏನು? ಅಷ್ಟಾಂಗ ಯೋಗಗಳಿಂದ ಯಮನಿಯಮಾದಿ ಏನು ಯೋಗಗಳನ್ನು ಹೇಳಿದ್ದಾರೆ ಅದು ಕೂಡ ರುಜುಬಿಹಿ. ರುಜುಬಿಹಿ ಅಂತಂದ್ರೆ ನಮಗೆ ತುಂಬಾ ಅದರ ತೊಂದರೆ ನಮಗೆ ತೊಂದರೆ ಮಾಡಿಕೊಳ್ಳುವಷ್ಟು ಯೋಗ ಮಾರ್ಗವನ್ನು ಆಚರಣೆ ಮಾಡೋದಲ್ಲ. ಈಗ ಉಪವಾಸ ಅಂತ ಹೇಳಿರ್ತಾರೆ, ಸಿಕ್ಕಾಪಟ್ಟೆ ಶಾಸ್ತ್ರದಲ್ಲಿ ಹೇಳಿದಕ್ಕಿಂತ ಜಾಸ್ತಿ ಉಪವಾಸ ಮಾಡ್ತಾ ಇರೋದು, ಮೇಲಿಂದ ಮೇಲೆ ಉಪವಾಸ ಮಾಡ್ತಾ ಇರೋದು. ಹಾಗಲ್ಲ, ನಮಗೆ ಯಾವ ರೀತಿಯಲ್ಲಿ ಅನುಕೂಲವಾಗತ್ತೋ ಅಷ್ಟು ಯಮ ನಿಯಮಗಳನ್ನ ಪಾಲಿಸೋದು ಅಂತ ಅರ್ಥ. ನಮಗೆ ಯಾವ ರೀತಿಯಲ್ಲಿ ಅಂದ್ರೆ ಏನರ್ಥ? ಈಗ ಕೆಲವರಿಗೆ ಅದು ಮ್ಯಾಂಡೇಟರಿ ಮಾಡಲೇಬೇಕಾಗುವಂತಹ ಕೆಲವು ಧರ್ಮಗಳನ್ನು ಹೇಳಿರ್ತಾರೆ. ಈಗ ಏಕಾದಶಿ ಅದು ಮ್ಯಾಂಡೇಟರಿ, ಚಾತುರ್ಮಾಸ್ಯ ಮಾಡಲೇಬೇಕು ಮ್ಯಾಂಡೇಟರಿ, ವಿಷ್ಣು ಪಂಚಕ ಅದು ಆಪ್ಷನಲ್, ಭೀಷ್ಮ ಪಂಚಕ ಆಪ್ಷನಲ್. ಯಾರಿಗೆ ದೇಹದಾರ್ಢ್ಯ ಇದ್ದು ವಿಷ್ಣು ಪಂಚಕವನ್ನ ಮಾಡ್ತಾರೋ ಅವರಿಗೆ ಹೆಚ್ಚಿನ ಪುಣ್ಯ ಇದ್ದೇ ಇದೆ ಯಾವಾಗಲೂ. ಆದರೆ ಬರೀ ಉಪವಾಸದಲ್ಲೇ ಇದ್ದು ಪರಮಾತ್ಮನ ಬಗ್ಗೆನೆ ಆಪ್ಷನಲ್ನ ಹೇಳ್ತಾ ಇರೋದು. ಮ್ಯಾಂಡೇಟರಿ ಮಾಡಲೇಬೇಕು, ಆಪ್ಷನಲ್ ಇರೋ ಇದನ್ನ ತನ್ನ ದೇಹಕ್ಕೆ ಆಗೋದಿಲ್ಲ. ಯಾರೋ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ, ಅವ್ರು ಏನ್ ಮಾಡ್ತಾರೆ? ಭೀಷ್ಮ ಪಂಚಕ ಬಹಳನೇ ಕಷ್ಟ. ತುಂಬಾ ದೇಹಕ್ಕೆ ಶ್ರಮವನ್ನು ತಂದುಕೊಳ್ಳದೇನೆ ಅಂತ ಒಂದರ್ಥ. ಇನ್ನೊಂದು ಯೋಗ ಮಾರ್ಗವನ್ನು ಹೇಳಿರೋದು, ಅದು ಇನ್ನೊಂದರ್ಥ ಏನ್ ಹೇಳ್ಬೋದು ಅಂದ್ರೆ, ಯೋಗ ಮಾರ್ಗ ಕ್ಲೇಶದಾಯಕ ಅಲ್ಲ, ಅಂದ್ರೆ ಪರಮಾತ್ಮನನ್ನ ನೋಡಲಿಕ್ಕೆ ಅದು ಸುಲಭವಾದ ಮಾರ್ಗ. ಅಂದ್ರೆ ಕಪಿಲ ಏನ್ ಮಾಡಿದಾನೆ ಅಂತಂದ್ರೆ, ನೋಡಿ ಇದು ಯಮ, ಇದು ನಿಯಮ, ಹೀಗೆಲ್ಲ ನೀವು ಒಂದೊಂದೇ ಸ್ಟೆಪ್ಸ್ ಮಾಡ್ತಾ ಬಂದರೆ ನಿಮಗೆ ಪರಮಾತ್ಮ ಈಸಿಯಾಗಿ ದೊರಕ್ತಾನೆ ಅಂತ ಆ ಮಾರ್ಗವನ್ನು ತಿಳಿಸ್ಕೊಟ್ಟಿದ್ದಾನೆ. ಆ ಮಾರ್ಗದಲ್ಲಿ ಹೋದರೆ ಅವಾಗ ಕ್ಲೇಶನೇ ಆಗೋದಿಲ್ಲ ಅಂತ ಅರ್ಥ. ಹೀಗೆ ಯೋಗ ಮಾರ್ಗೈಹಿ ಆ ಸಾಧಕ ಜೀವ ಏನ್ ಮಾಡ್ತಾನೆ? ಯೋಗಯುಕ್ತ ಅಂತಿದೆ. ಯೋಗಯುಕ್ತ ಅಂದ್ರೇನು? ಯೋಗ ಅಂದ್ರೆ ಸಂಬಂಧ. ಯಾರ ಸಂಬಂಧದಿಂದ ಕೂಡಿದವನಾಗಿ ಅಂತ ಕೇಳಿದ್ರೆ ಹಿಂದಿನ ಶ್ಲೋಕದಲ್ಲಿ ಬಂದಿದೆಯಲ್ವಾ, ಹಿಂದಿನ ಶ್ಲೋಕದಲ್ಲೇ ಕಪಿಲ ಹೇಳಿರೋದು ಸತಾಂ ಪ್ರಸಂಗಾತ್ ಅಂತ, ಸಜ್ಜನರ ಸಮಾಗಮದಿಂದ ಕೂಡಿಕೊಂಡು ಅಂತ ಅರ್ಥ. ಯತಿಷ್ಯತೆ ಪ್ರಯತ್ನವನ್ನ ಮಾಡುತ್ತಾನೆ. ಪರಮಾತ್ಮನ ಅಪರೋಕ್ಷಕ್ಕಾಗಿ ಅವನು ಸಜ್ಜನರ ಸಮಾಗಮವನ್ನು ಕೊನೆಯಲ್ಲಿ ಹಾಕಿದ್ದಾರೆ. ಸಜ್ಜನರ ಸಮಾಗಮವನ್ನ ಪಡೆದುಕೊಂಡು
ಪರಮಾತ್ಮನ ಅಪರೋಕ್ಷಕ್ಕೆ ಪ್ರಯತ್ನವನ್ನ ಪಡುತ್ತಾನೆ ಅಂತ ಅರ್ಥ. ಒಟ್ಟು ವಿಜಯಧ್ವಜರದು ಹೇಳಿದ್ರಲ್ಲಿ ಏನಪ್ಪ ಸಾರಾಂಶ ಅಂದ್ರೆ, ಜ್ಞಾನ, ಇದರಿಂದ ಭಕ್ತಿ, ಅದರಿಂದ ವೈರಾಗ್ಯ ಒಂದಂಶವನ್ನು ಹೇಳಿದರು. ಇನ್ನೊಂದು ಅಂಶವನ್ನು ಹೇಳಿದರು, ಅದಾದ ಮೇಲೆ ಯಮ ನಿಯಮನಗಳನ್ನು ಮಾಡುತ್ತಾ ಪರಮಾತ್ಮನ ಬಗ್ಗೆ ಯಾರು ಬ್ರಹ್ಮಜ್ಞಾನಿಗಳು ಹೇಳಿರ್ತಾರೋ ಅದನ್ನೆಲ್ಲ ಚೆನ್ನಾಗಿ ಧ್ಯಾನ ಮಾಡಿ ಮನಸ್ಸನ್ನ ನಿಗ್ರಹ ಮಾಡಿ ಯಮಾದಿಗಳನ್ನ ಆಚರಣೆ ಮಾಡುತ್ತಾ ಸತ್ಸಂಗವನ್ನ ಪಡೆದಾಗ ಅವನಿಗೆ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ವಿಜಯಧ್ವಜರ ವ್ಯಾಖ್ಯಾನ. ವಿಷ್ಣು ತೀರ್ಥರು ಏನ್ ಅರ್ಥ ಮಾಡ್ತಾರೆ ಅಂದ್ರೆ ಇದೇ ಶ್ಲೋಕಕ್ಕೆ, ಅವರು ಹಿಂದಿನ ಶ್ಲೋಕದಲ್ಲಿ ಕಪಿಲ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಹ ಅಂತ ಹೇಳಿದ್ರಲ್ವಾ, ಅಲ್ಲಿಂದನೇ ಸಜ್ಜನರ ಸಮಾಗಮ ಅನ್ನೋದು ಬಂದ್ಬಿಟ್ಟಿದೆ. ಆದ್ರಿಂದ ಅವರು ಸ್ಟಾರ್ಟಿಂಗ್ಗೆ ಸಜ್ಜನರ ಸಮಾಗಮ ಅಂತ ಹೇಳ್ತಾರೆ. ಇವ್ರ ಕೊನೆಯಲ್ಲಿ ಯೋಗಯುಕ್ತ ಅಂದ್ರೆ ಸಜ್ಜನರ ಸಮಾಗಮವನ್ನು ಹೊಂದಿ ಪರಮಾತ್ಮನ ಅಪರೋಕ್ಷಕ್ಕೆ ಪ್ರಯತ್ನ ಪಡುತ್ತಾನೆ ಅಂತ ಇವ್ರು ಹೇಳಿದ್ದು. ವಿಜಯಧ್ವಜರು ಇವ್ರೇನ್ ಮಾಡ್ತಾರೆ ಅಂದ್ರೆ, ಅದು ಹಿಂದಿನ ಶ್ಲೋಕದಿಂದ ಕಂಟಿನ್ಯೂಯೇಷನ್ ತಗೊಂಡು ಸಜ್ಜನರ ಸಮಾಗಮ ಆಗಿರುವ ವ್ಯಕ್ತಿಗೆ, ಭಕ್ತನಿಗೆ ಏನಾಗತ್ತೆ, ಅವನಿಗೆ ಭಕ್ತಿ ಜಾಸ್ತಿ ಆಗತ್ತೆ. ಯಾಕಪ್ಪ, ಉಪದೇಶ ಮಾಡಿರ್ತಾರಲ್ಲ, ಉಪದೇಶ ಮಾಡಿದಾಗ ಇನ್ನೂ ಹೆಚ್ಚು ಪರಮಾತ್ಮನ ಬಗ್ಗೆ ಮಾಹಾತ್ಮ್ಯ ಜ್ಞಾನವನ್ನ ಪಡೆದು ಅದರಿಂದ ಜಾಸ್ತಿ ಭಕ್ತಿ ಮಾಡಬಹುದು. ಅಂತಹ ಭಕ್ತಿಯಿಂದ ಕೂಡಿಕೊಂಡು ಆ ಭಕ್ತ ಏನ್ ಮಾಡ್ತಾನೆ, ಐಂದ್ರಿಯಾತ್ ಜಾತ ವಿರಾಗ, ಇನ್ನೂ ಹೆಚ್ಚು ವೈರಾಗ್ಯವನ್ನ, ಮೊದಲು ವೈರಾಗ್ಯ ಇರುತ್ತೆ, ಭಕ್ತಿ ಇರುತ್ತೆ, ಮಾಡಿರ್ತಾನೆ ಪುಣ್ಯ, ಅದರಿಂದನೇ ಸಜ್ಜನರ ಸಮಾಗಮ ಆಗೋದು. ಸಜ್ಜನರ ಸಮಾಗಮ ಆದ ಮೇಲೆ ಮತ್ತೆ ಇನ್ನೂ ಹೆಚ್ಚು ವೈರಾಗ್ಯವನ್ನ ಪಡೆದುಕೊಂಡು ದೃಷ್ಟಶ್ರುತಾತ್ಮ ದ್ರವಿಣಾನು ಚಿಂತಯ ಅಂತಿದೆ. ಇದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ವಿಜಯಧ್ವಜರು ಏನ್ ಮಾಡಿದ್ರು, ಪರಮಾತ್ಮನ ಗುಣಗಳನ್ನು ಜ್ಞಾನಿಗಳಿಂದ ತಿಳಿದುಕೊಂಡು ಅದರ ಬಗ್ಗೆ ಅನುಚಿಂತಯ, ಆ ಪರಮಾತ್ಮನ ಧ್ಯಾನವನ್ನ ಮಾಡುತ್ತಾನೆ ಅಂತ ಹೇಳಿದ್ದು. ಇವ್ರೇನ್ ಮಾಡ್ತಾರೆ ಅಂದ್ರೆ, ಜಾತ ವಿರಾಗ ಅಂತಿದೆಯಲ್ವಾ, ವೈರಾಗ್ಯ ಉಳ್ಳವನಾಗಿ ಹೆಚ್ಚು ವೈರಾಗ್ಯವನ್ನು ಪಡೆದುಕೊಂಡು ಅದಕ್ಕೆ ಇದನ್ನ ಸೇರಿಸ್ತಾರೆ ಈ ಶಬ್ದವನ್ನು. ಅಂದ್ರೆ ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ, ದೃಷ್ಟ ಶ್ರುತವಾದ ದ್ರವಿಣ ಅಂದ್ರೆ ದುಡ್ಡು, ಯಾವುದು ದೇಹಧಾರಿಗಳಿಗೆ ಸಂಪತ್ತು ಅಂತ ಇದೆಯೋ ಅದು ಇವನತ್ರ ಇರಬಹುದು, ಅಥವಾ ಬೇರೆಯವ್ರ ಹತ್ರ ಇದೆ ಅಂತ ಕೇಳಿರಬಹುದು, ಅಥವಾ ಬೇರೆಯವ್ರದ್ದು ಹೀಗಿದೆಯಪ್ಪ ಅವ್ರ ಹತ್ರ ಇಷ್ಟು ಸಂಪತ್ತಿದೆ ಅಂತ ನೋಡಿರಬಹುದು, ಕೇಳಿರಬಹುದು, ತನ್ನಲ್ಲೇ ಇರಬಹುದು. ಇದ್ರದ್ದು ಎಲ್ಲ ಅನುಚಿಂತಯ ಅಂತಂದ್ರೆ ವಿಷ್ಣು ತೀರ್ಥರು ಬರೀತಾರೆ, ಅಸಾರ ಅನಿತ್ಯತ್ವ ಅನುಸಂಧಾನೇನ. ಅಂದ್ರೆ ಈ ನಮ್ಮ ಹತ್ರ ಏನು ಈ ಸಂಪತ್ತು ಅಂತ ಇದೆ, ಇದು ಅನಿತ್ಯ, ಇವತ್ತಿರತ್ತೆ, ನಾಳೆ ಹೊರಟೋಗುತ್ತೆ. ಮತ್ತು ಅಸಾರ ಅಂದ್ರೆ ಇದರಲ್ಲಿ ಏನು ಸಾರ ಇಲ್ಲ ಅಂತಂದ್ರೆ ಏನು, ಅದನ್ ಮೇಲೆ ಪ್ರೀತಿ ಮಾಡುವಷ್ಟು ಅದರಲ್ಲಿ ಯೋಗ್ಯತಾನೇ ಇಲ್ಲ ಅಂತ ಅರ್ಥ. ನಾವು ಎಷ್ಟು ಈಗ ದುಡ್ಡಿನ ಮೇಲೆ ನಾವು ಪ್ರೀತಿ ಮಾಡ್ತೀವಿ, ಅದು ಪರಮಾತ್ಮನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ 100 ಟೈಮ್ಸ್ ಇರುತ್ತೆ ನಮ್ದ್ರಲ್ಲಿ ದುಡ್ಡಿನ ಮೇಲೆ. ಆದರೆ ಅದರಲ್ಲಿ ಯೋಗ್ಯತಾನೇ ಇಲ್ಲ, ಅದು ಅಸಾರವಾದದ್ದರಲ್ಲಿ ಸಾರ ಅಂತ ತಿಳ್ಕೊಂಡು ನಾವು ಬದುಕಿರ್ತೀವಿ. ಅದರ ಚಿಂತನೆಯಿಂದ ಅದರ ಅನುಸಂಧಾನ ಮಾಡ್ಕೊಳ್ಬೇಕು. ಬೇರೆಯವರಲ್ಲಿ ದುಡ್ಡಿತ್ತು, ಅದು ಯಾರಲ್ಲೋ ಹೋಯಿತು. ನಾವು ಎಷ್ಟು ಪೇಪರ್ ನೋಡ್ತಿರ್ತೀವಲ್ಲ, ಅವನ ಹತ್ರ ಅಷ್ಟು ಕೋಟಿಗಟ್ಟಲೆ ಇತ್ತ, ಯಾರೋ ಅನಿಲ್ ಅಂಬಾನಿ ಎಷ್ಟಿದ್ದ, ಆಮೇಲೆ ಬ್ಯಾಂಕ್ ಟ್ರಪ್ಸಿ, ಅದು ದುಡ್ಡೇ ಇಲ್ಲ. ಇನ್ಯಾರೋ ಒಬ್ಬ ಎಷ್ಟು ಆರೋಗ್ಯವಂತನಾಗಿದ್ದ, ಸಡನ್ ಆಗಿ ಕ್ಯಾನ್ಸರ್ ಬಂದು ಹೋದ, ಏನೋ ಒಂದು ರೋಗ. ಹೀಗೆ ನಾವು ಕೇಳಿ ನೋಡಿ ನಮ್ಮ ಹತ್ರನೇ ಇದ್ದ ಸಂಪತ್ತಿನ ಬಗ್ಗೆ ಸರಿಯಾದ ಚಿಂತನೆಯಿಂದ ಇದು ಅನಿತ್ಯ, ಇದು ಅಸಾರ ಅನ್ನುವ ಚಿಂತನೆಯಿಂದ ಜಾತ ವಿರಾಗ, ವೈರಾಗ್ಯವನ್ನ ಪಡೆದು. ಅದರಿಂದ ವಿಜಯಧ್ವಜರು ಮಾಡಿದ್ದು ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಅಂತ. ಇವರು ವೈರಾಗ್ಯಕ್ಕೆ ಈ ಪದವನ್ನ ವಿಶೇಷಣವನ್ನಾಗಿ ಇಟ್ಕೊಳ್ತಾರೆ.
ಅಂದ್ರೆ ಅರ್ಥ ಏನು? ಐಹಿಕ ಮತ್ತು ಆಮುಷ್ಮಿಕ ವಿಷಯ ವಿರಕ್ತ ಅಂತ ಅದರ ತಾತ್ಪರ್ಯ. ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ಎನ್ನುವ ಶಬ್ದಕ್ಕೆ ಈ ಲೋಕದಲ್ಲಾಗಲಿ ಆಮುಷ್ಮಿಕ ಅಂದ್ರೆ ಸ್ವರ್ಗಾದಿಗಳ ಬಗ್ಗೆ ಆಗಲಿ, ಅಂದ್ರೇನು, ಕೆಲವರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಪುಣ್ಯ ಪಡಿಬೇಕು ಅಂತ ಏನೋ ಒಂದು ಕರ್ಮ ಮಾಡ್ತಾರೆ, ಸಕಾಮ ಕರ್ಮ. ಏನು ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಜ್ಯೋತಿಷ್ಠೋಮ ಅಂತ ಒಂದು ಯಾಗ, ಅದು ಮಾಡಿದ್ರೆ ಸ್ವರ್ಗ ಆಗತ್ತೆ ಅಂತಿದೆ. ಇಂತಹ ಹಿಂದೆ ಬಂತಲ್ವಾ ಆ ರಾಜ, 4ನೇ ಸ್ಕಂದದ್ದು, ಅವನು ಯಾವಾಗಲೂ ಮೇಲಿಂದ ಮೇಲೆ ಯಾಗಗಳನ್ನ ಮಾಡ್ತಾ ಇದ್ದ. ವೈರಾಗ್ಯ ಪ್ರಕರಣದಲ್ಲಿ ಬಂತು. ಆ ಬರ್ಹಿಷ್ ಪ್ರಾಚೀನ ಬರ್ಹಿ ರಾಜ, ಅವನು ಮೇಲಿಂದ ಮೇಲೆ ಇಂತಹ ಸಕಾಮ ಕರ್ಮಗಳನ್ನ ಮಾಡ್ತಾ ಇದ್ದ. ನಾರದರ ಉಪದೇಶದಿಂದ ಈ ಕಡೆ ಬಂದ ಅವನು. ಆದ್ದರಿಂದ ಅದರ ಮೇಲೂ ಕೂಡ ವೈರಾಗ್ಯ ಬರಬೇಕು. ಆಮುಷ್ಮಿಕ ಅಂತಂದ್ರೆ ಅಲ್ಲಿರೋದು ಅಂದ್ರೆ ಸ್ವರ್ಗದಲ್ಲಿ ಇರುವ ಏನು ಸುಖ. ಐಹಿಕ ಇಲ್ಲಿರೋದು ಅಲ್ಲಿರೋದು, ಇದರ ಮೇಲೆಲ್ಲ ವೈರಾಗ್ಯ ಬರಬೇಕು. ಜಾತ ವಿರಾಗ ಯಾವಾಗ ಆಗತ್ತೆ? ಸಜ್ಜನರ ಸಮಾಗಮದಿಂದ ಆಗತ್ತೆ ಅಂತಂತ ಇದ್ದಾರೆ. ಸಜ್ಜನರ ಸಮಾಗಮದಿಂದ ಇವನು ಹೆಚ್ಚು ಪರಮಾತ್ಮನ ಬಗ್ಗೆ ತಿಳಿದುಕೊಂಡು ಜಾಸ್ತಿ ಭಕ್ತಿ ಮಾಡಿ, ಹೆಚ್ಚು ಮತ್ತೆ ಈ ಎಲ್ಲ ಅಸಾರ ಅನಿತ್ಯ ಎನ್ನುವ ಆ ಸಂಪತ್ತಿನಲ್ಲಿ ಅಸಾರತ್ವ ಅನಿತ್ಯತ್ವಗಳನ್ನ ಚಿಂತನೆಯಿಂದ ವೈರಾಗ್ಯವನ್ನು ಪಡೆದುಕೊಂಡು ಆಮೇಲೆ ಏನ್ ಮಾಡ್ಬೇಕು? ಚಿತ್ತಸ್ಯ ಯತ್ತಃ ಅಂದ್ರೆ ಇವರು ಅಪ್ರಮತ್ತಃ ಅನ್ನುವ ಅರ್ಥವನ್ನು ಬರೀತಾರೆ. ಅಪ್ರಮತ್ತಃ ಅಂದ್ರೆ ಏನು? ಅಪ್ರಮತ್ತಃ ಅಂದ್ರೆ ಅನವಧಾನ ಇಲ್ಲದೇನೆ ಅಂತ ಅರ್ಥ. ಪ್ರಮಾದ, ತಪ್ಪು ಮಾಡೋದು. ತಪ್ಪು ಯಾಕೆ ಮಾಡ್ತಾನೆ? ಮಿಸ್ಟೇಕ್. ಹಂಗಾಗೋಯ್ತ್ರಿ, ಗೊತ್ತಾಗ್ಲೇ ಇಲ್ಲ, ಏನೋ ತಪ್ಪು ಮಾಡಿಬಿಟ್ಟೆ. ಅನವಧಾನ ಅಂದ್ರೆ ಅಲ್ಲಿ ಅದರ ಮೇಲೆ ಶ್ರದ್ಧೆ ಇಲ್ಲ, ಅಥವಾ ಏನೋ ಮನಸ್ಸಿನೆಲ್ಲೋ ಹೋಗಿತ್ತು. ಆ ತರಹ ಆಗೋದಿಲ್ಲ ಅಂದ್ರೇನು? ಅವನ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಸಲೀಸಾಗಿ ಮಾಡ್ತಾನವನು. ಯಾರು? ಇಂತಹ ಸಜ್ಜನರ ಸಮಾಗಮದಿಂದ ಇಷ್ಟೆಲ್ಲ ಮಾಡಿಕೊಂಡವನು ಅವನ ಮನಸ್ಸನ್ನ ಹತೋಟಿಯಲ್ಲಿಟ್ಕೊಳ್ಬೇಕಾದ್ರೆ ಏನು ಅನವಧಾನ ಪ್ರಮಾದ ಇಲ್ಲದೇನೆ ಸಲೀಸಾಗಿ ಮಾಡ್ತಾನೆ. ಮಾಡಿ ಏನ್ ಮಾಡ್ತಾನೆ? ಯೋಗಯುಕ್ತ ಯೋಗ ಮಾರ್ಗೈಹಿ ಅಂದ್ರೆ ಇವರು ಭಾಗವತ ಧರ್ಮ ಅನುಷ್ಠಾನ ಲಕ್ಷಣೈಹಿ. 30 ಭಾಗವತ ಧರ್ಮಗಳನ್ನು ಹೇಳಿದ್ದಾರಲ್ಲ, ಭಾಗವತದಲ್ಲೇ ಬಂದಿದ್ದು 2 ಕಡೆ ಬಂದಿದೆ 30 ಭಾಗವತ ಧರ್ಮ. ಏಕಾದಶ ಸ್ಕಂದದಲ್ಲೊಂದು, ಸಪ್ತಮ ಸ್ಕಂದದಲ್ಲೊಂದು. ಅಂತಹ ಭಾಗವತ ಧರ್ಮ ಅನುಷ್ಠಾನಗಳಿಂದ ಯತಿಷ್ಠತೆ ಭಗವಂತನ ಸೇವೆಯನ್ನು ಮಾಡುತ್ತಾನೆ. ಇದರಲ್ಲೇನಷ್ಟು ವ್ಯತ್ಯಾಸ ಇಲ್ಲ. ಅಲ್ಲಿ ಯೋಗ ಮಾರ್ಗೈಹಿ ಅಂದ್ರೆ ಯಮನಿಯಮಾದಿಗಳು ಅಂತ ವಿಜಯಧ್ವಜರು ಹೇಳಿದ್ರು. ಅದು ಯಾಕೆ ಅಂದ್ರೆ ಅಲ್ಲೇ ಕಪಿಲ ಹಿಂದಿನ ಶ್ಲೋಕಗಳಲ್ಲಿ ಅಷ್ಟಾಂಗ ಯೋಗಗಳನ್ನೆಲ್ಲ ಹೇಳಿದ್ದ. ಇವರು ಯೋಗ ಮಾರ್ಗೈಹಿ ಅಂದ್ರೆ ಭಾಗವತ ಧರ್ಮ ಅನುಷ್ಠಾನ, ಅದರಲ್ಲಿ ಮತ್ತೆ ಈ ಯಮನಿಯಮಗಳೆಲ್ಲ ಸೇರುತ್ತೆ. ಆದ್ರೆ ಇವರು ಬರೀ ಯಮನಿಯಮಗಳಲ್ಲ, ಆ 30 ಭಾಗವತ ಧರ್ಮಗಳನ್ನ ತಗೊಂಡ್ರು. ಅದರಿಂದ ವಿಷ್ಣು ತೀರ್ಥರು ಹೇಳುವ ಅರ್ಥ ಏನಪ್ಪಾ ಅಂತಂದ್ರೆ, ಸಜ್ಜನರ ಸಮಾಗಮವಾದ ಮೇಲೆ ಇಷ್ಟೆಲ್ಲ ಆಗತ್ತೆ ಅಂದ್ರೆ ಮೊದಲು ಮಾಡಿರ್ತಾನೆ. ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಇರುತ್ತೆ. ಸ್ವಲ್ಪ ಧ್ಯಾನ, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಇದೆಲ್ಲ ಭಾಗವತ ಧರ್ಮ ಅನುಷ್ಠಾನ ಮಾಡಿರ್ತಾನೆ. ಆದರೆ ಸಜ್ಜನರ ಸಮಾಗಮವಾದ ಮೇಲೆ ಇದಿನ್ನೂ ಹೆಚ್ಚು ದೃಢವಾಗಿ ಇದನ್ನೆಲ್ಲ ಮಾಡ್ತಾನೆ ಅಂತ ಅರ್ಥ. ಅದರಿಂದ ವಿಜಯಧ್ವಜರಲ್ಲಿ ಯೋಗಯುಕ್ತ ಅಂದ್ರೆ ಸಜ್ಜನರ ಸಮಾಗಮ ಅಂತ, ಯೋಗ ಅಂದ್ರೆ ಸಜ್ಜನರ ಸಮಾಗಮ ಅಂತ ಅವರು ತಗೊಂಡ್ರು. ಇವರೇನ್ ಮಾಡಿದ್ರು? ಮೊದಲೇ ಸಜ್ಜನರ ಸಮಾಗಮವನ್ನು ತೆಗೆದುಕೊಂಡ್ರು. ಅದರಿಂದ ಈ ಒಂದು ಡ್ರಾಯಿಂಗ್ ಇಲ್ಲಿ ಬರೆದಿದ್ದೀನಿ ನೋಡಿ, ಇದು ನಿಮಗೆ ಕಂಡ್ರೆ ಇವ್ರು ವಿಜಯಧ್ವಜರು ಹೇಳಿದ್ದು ಹೀಗೆ: ಜ್ಞಾನ ಭಕ್ತಿ ವೈರಾಗ್ಯ ಮನೋನಿಗ್ರಹ ಧ್ಯಾನ ಯಮ ಸತ್ಸಂಗ, ಈ ಸೀಕ್ವೆನ್ಸ್. ಈ ಯಾರೋ ಬಿಟ್ಬಿಡಿ. ಆಮೇಲೆ ವಿಷ್ಣು ತೀರ್ಥರು ಹೇಳಿದ್ದು ಮೊದಲು ಸತ್ಸಂಗಮ ಭಕ್ತಿ ವೈರಾಗ್ಯ ಮನೋನಿಗ್ರಹ ಅಂತ. ಆದ್ರೆ ಎರಡಕ್ಕೇನು ವಿರೋಧ ಇಲ್ಲ. ಯಾಕೆಂದ್ರೆ ಇವ್ರು ಏನು ಸಜ್ಜನರ ಸಮಾಗಮ ಹೇಳಿದ್ರು ಅದನ್ನ ವಿಷ್ಣು ತೀರ್ಥರು ಅಂತಹ ಸಜ್ಜನರ ಸಮಾಗಮದಿಂದ ಮತ್ತೆ ಅದೆಲ್ಲ ದೃಢ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದರಿಂದ ಎರಡರ ವ್ಯಾಖ್ಯಾನಕ್ಕೆ ಇವರೇನಪ್ಪ ಕೊನೆಯಲ್ಲಿ ಸಮಾಗಮ ಅಂದ್ರು, ಇವ್ರು ಮೊದಲನೇ ಸಮಾಗಮ ಮಹತ್ ಸಮಾಗಮ ತಗೊಂಡ್ಬಿಟ್ಟಿದ್ದಾರಲ್ಲ ಅಂದ್ರೆ, ಹೌದು, ಮಹತ್ ಸಮಾಗಮ ಆದ ಮೇಲೆ ಇಷ್ಟೆಲ್ಲ ಇನ್ನೂ ಆಗಬೇಕು. ಮತ್ತೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳಲ್ಲಿ ದೃಢತಾ ಬರುತ್ತೆ, ಮನೋನಿಗ್ರಹ ಈಸಿ ಆಗತ್ತೆ.
ಆಮೇಲೆ ಮತ್ತೆ ಭಾಗವತ ಧರ್ಮ ಅನುಷ್ಠಾನವನ್ನು ಮಾಡ್ತಾ ಇರ್ತಾನೆ. ಹೀಗೆ ಅದು ಏನೋ ಭಾಗವತ ಧರ್ಮ ಅನುಷ್ಠಾನ, ಅದು ಅನುಷ್ಠಾನ ಅನ್ನೋದು ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಬೇಕು, ಆಮೇಲೂ ಬೇಕು. ಆದ್ದರಿಂದ ಇಬ್ಬರು ಹೇಳಿದ್ರಲ್ಲಿ ಏನು ವಿರೋಧ ಇಲ್ಲ. ಒಟ್ಟು ತಾತ್ಪರ್ಯ ಏನಪ್ಪಾ ಈ ಶ್ಲೋಕಕ್ಕೆ ಅಂತ ಕೇಳಿದರೆ, ಸಜ್ಜನರ ಸಮಾಗಮದಿಂದ ಮತ್ತೆ ಈ ಜ್ಞಾನಭಕ್ತಿ ವೈರಾಗ್ಯಾದಿಗಳು ದೃಢವಾಗಿ ಭಾಗವತ ಧರ್ಮ ಅನುಷ್ಠಾನದಿಂದ ಭಗವತ್ ಸೇವಾವನ್ನ ಮಾಡುತ್ತಾನೆ. ಆದ್ದರಿಂದ ಸಜ್ಜನರ ಸಮಾಗಮ ಅನ್ನೋದು ಬಹಳ ಮುಖ್ಯ ಅಂತ ವಿಷ್ಣು ತೀರ್ಥರ ಈ ಶ್ಲೋಕದ ತಾತ್ಪರ್ಯ, ಅವರು ಬರೆದಿರುವ ವ್ಯಾಖ್ಯಾನದ ತಾತ್ಪರ್ಯ. ಮುಂದೆ 108 ಅದೇ ಕಂಟಿನ್ಯೂಯೇಷನ್. ಅಂದ್ರೆ ಕಪಿಲ ದೇವಹೂತಿಗೆ ಏನು ಉಪದೇಶ ಮಾಡ್ತಾನೆ ಅದರಲ್ಲಿ 3ನೇ ಶ್ಲೋಕ. ಅಸೇವಯಾಯಂ ಪ್ರಕೃತಿರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಮಿವ ಮಿಹಾವರುಂಧೇ. ಈ ಶ್ಲೋಕದ ಪದಗಳು ಅಸೇವಯ ಅಂತ ಬಿಡಿಸ್ಕೊಳ್ಬೇಕು. ಅಸೇವಯ ಅಯಂ ಪ್ರಕೃತೇ ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯ ಚ ಭಕ್ತ್ಯ ಮಾಂ ಪ್ರತ್ಯಗಾತ್ಮಾನಂ ಅಂತ ಬಿಡಿಸ್ಕೊಳ್ಬೇಕು. ಇಹ ಅವರುಂಧೇ. ಈ ಶ್ಲೋಕದಲ್ಲೂ ಕೂಡ ಕಪಿಲ ದೇವಹೂತಿಗೆ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಸಜ್ಜನರ ಸಮಾಗಮವಾದ ಮೇಲೆ ಆ ಹಿಂದಿನ ಶ್ಲೋಕದಲ್ಲಿ 107ರಲ್ಲಿ ಭಕ್ತ್ಯಾ ಪುಮಾನ್ ಜಾತ ವಿರಾಗ ಅಂತ ಬಂತಲ್ವಾ, ಮತ್ತೆ ವೈರಾಗ್ಯವನ್ನೇ ಹೇಳ್ತಾನೆ ಕಪಿಲ. ವೈರಾಗ್ಯವನ್ನ ಹೇಳಿ ಇದರಿಂದ ಬಿಂಬೋಪಾಸನೆಯನ್ನ ಮಾಡಬೇಕು. ಬಿಂಬೋಪಾಸನೆಯನ್ನ ಮಾಡಬೇಕು ಅಂದ್ರೆ ಅಪರೋಕ್ಷ ಜ್ಞಾನವನ್ನು ಪಡೆಯಲಿಕ್ಕೆ ಆ ಜೀವರ ಬಿಂಬರೂಪಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಅದರಿಂದ ಅಪರೋಕ್ಷ ಜ್ಞಾನವಾಗುತ್ತದೆ ಅಂತ ಕಪಿಲ ಹೇಳ್ತಾ ಇರೋದ್ರಿಂದ, ಇದು ವಿಷ್ಣು ತೀರ್ಥರು ಯಾಕಪ್ಪ ಇಲ್ಲಿಟ್ಟಿದ್ದಾರೆ ಮಹತ್ ಸಮಾಗಮದಲ್ಲಿ ಅಂದ್ರೆ, ನಾ ಹೇಳಿದ್ನಲ್ಲ 2 ಶ್ಲೋಕದ ಹಿಂದೆ ಮಹತ್ ಸಮಾಗಮವನ್ನ ಹೇಳಿ ಸತಾಂ ಪ್ರಸಂಗಾತ್ ಸಜ್ಜನರ ದೀರ್ಘಕಾಲವಾದ ಸಮಾಗಮದಿಂದ, ಅಂದ್ರೆ ಅವರ ಸಮಾಗಮವಾಗಿ ಅವರ ಸೇವೆಯನ್ನು ಮಾಡಿ ಅನೇಕ ದಿನಗಳ ಕಾಲ, ವರ್ಷಗಳ ಕಾಲ, ಜನ್ಮಗಳ ಕಾಲ ಹೀಗೆ ಸೇವೆಗಳನ್ನ ಮಾಡಿ ಅದರಿಂದ ಆಗುವ ಫಲ ಏನಪ್ಪಾ ಅಂದ್ರೆ ಇವನಿಗೆ ಅಪರೋಕ್ಷ ಜ್ಞಾನ ಆಗತ್ತೆ. ಆದ್ದರಿಂದ ಅದರ ಮಹತ್ವವನ್ನು ಹೇಳಿದಂಗಾಯ್ತು. ಅದಕ್ಕೆ ಈ ಶ್ಲೋಕವನ್ನ ಇಟ್ಟಿದ್ದಾರೆ. ಏನು ಈ ಶ್ಲೋಕದ ಸಾಮಾನ್ಯ ಅರ್ಥ? ಪ್ರಕೃತೇ ಗುಣಾನಾಂ ಅಸೇವಯ, ಪ್ರಕೃತಿಯ ಗುಣಗಳನ್ನ ಸೇವೆ ಮಾಡದೇನೆ. ಏನು ಪ್ರಕೃತಿಯ ಗುಣಗಳನ್ನು ಸೇವೆ ಮಾಡದೇನೆ ಅಂದ್ರೇನು? ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಗುಣ ಅಂತಂದ್ರೆ ಕಾರ್ಯ ಅಂತ ಬರೀದು. ಪ್ರಕೃತಿ ಕಾರ್ಯಾಣಂ ವಿಷಯಾಣಂ ಅಸೇವಯ. ಪ್ರಕೃತಿಯ ಗುಣಗಳು ಅಂದ್ರೆ ಪ್ರಕೃತಿಯ ಕಾರ್ಯ. ಪ್ರಕೃತಿಯ ಕಾರ್ಯ ಏನು? ಅದೇ ವಿಷಯ ಪದಾರ್ಥಗಳು. ಆ ವಿಷಯ ಪದಾರ್ಥಗಳ ಅಸೇವಯ, ಸೇವೆ ಮಾಡದೇನೆ ಅಂದ್ರೆ ಅದರಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದದೇನೆ ಅಂತ ಅರ್ಥ. ವೈರಾಗ್ಯ ವಿಜೃಂಭಿತೇನ ಜ್ಞಾನೇನ. ನೋಡಿ, ಇದರಲ್ಲಿ ಒಂದು ಅಂಶ ಬಂತು, ವೈರಾಗ್ಯ ವಿಜೃಂಭಿತೇನ ಜ್ಞಾನೇನ. ವಿಜೃಂಭಿತ ಅಂದ್ರೆ ಅಭಿವೃದ್ಧಿಯಾಗೋದು ಅಂತ ಅರ್ಥ. ಅಂದ್ರೆ ವಿಷಯಗಳಲ್ಲಿ ಅತ್ಯಂತ ಆಸಕ್ತನಾಗದೇ ಇದ್ದರೆ ಏನಪ್ಪಾ ಆಗತ್ತೆ ಅಂದ್ರೆ, ನಮಗ್ ಬಂದಿರುವ ಜ್ಞಾನ ಇನ್ನೂ ಹೆಚ್ಚಾಗತ್ತೆ. ಈಗ ದೇವರ ಮೇಲೆ ಏನೋ ಒಂದು ಅವನು ಗುಣಪೂರ್ಣ, ಅವನು ಜ್ಞಾನವಂತ, ಸುಂದರ, ಏನೋ ಒಂದು ಮಹಿಮೆಯನ್ನು ತಿಳ್ಕೊಂಡಿರ್ತೀವಿ. ಇದು ವೈರಾಗ್ಯ ಇದ್ದುಬಿಟ್ಟರೆ ಈ ಜ್ಞಾನ ಅಭಿವೃದ್ಧಿ ಆಗತ್ತೆ. ಇನ್ನೂ ಹೆಚ್ಚು ಮಹಿಮೆಗಳು ಸರೀಸಾಗಿ ತಿಳ್ಕೊಳ್ಳುವಂತಹ ಒಂದು ಪ್ರಸಂಗ ಬರುತ್ತೆ. ಅಥವಾ ಇರೋ ಜ್ಞಾನನೇ ದೃಢವಾಗಿ ಗಟ್ಟಿಯಾಗಿ ಬೇರೂರುತ್ತೆ, ನಮಗೆ ಬೇಕಾದಾಗ ಸ್ಮರಣೆಗೆ ಬರುತ್ತೆ. ಹೀಗೆ ಅದರಿಂದ ವೈರಾಗ್ಯ ವಿಜೃಂಭಿತೇನ ಅಂತಂದ್ರೆ, ವಿಜೃಂಭಿತ ಅಂತಂದ್ರೆ ಅಭಿವೃದ್ಧ ಅಂತ ಅರ್ಥ ಬರೀತಾರೆ. ವಿಜೃಂಭಿತೇನ ಅಭಿವೃದ್ಧೇನ. ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾರೆ ನೋಡಿ ವಿಷ್ಣು ತೀರ್ಥರು.
ಪ್ರಕೃತಿಯ ಕಾರ್ಯವಾದ ವಿಷಯ ಪದಾರ್ಥಗಳನ್ನು ಸೇವೆ ಮಾಡದೇನೆ ಅಂತಂದ್ರೆ ಬರೀ ಇದೊಂದೇ ಅಲ್ಲ ರೀ. ಉಪಲಕ್ಷಣಂ ಏತತ್ ಅಂತಾರೆ. ಇದು ಬರೀ ಒಂದು ಎಕ್ಸಾಂಪಲ್ ಆಗಿ ಹೇಳಿದ್ದು. ಭಾಗವತ ಧರ್ಮ ಅನುಷ್ಠಾನ ಅಂತ ನಿಮ್ಗೆ ಮೂಲವಾಗಿ 30 ಭಾಗವತ ಧರ್ಮಗಳ ಅನುಷ್ಠಾನದಿಂದ ಅಂತ ಅರ್ಥ. ಅದಕ್ಕೆ ಇವರಂದ್ರು ಗ್ರಾಮ್ಯ ಈಹ ಉಪಲಕ್ಷಿತ ಭಾಗವತ ಧರ್ಮ ಅನುಷ್ಠಾನ ರೂಪೇಣ. ಪ್ರಕೃತಿಯ ಗುಣಗಳನ್ನ, ಪ್ರಕೃತಿಯ ಕಾರ್ಯವಾದ ವಿಷಯಗಳನ್ನ ಸೇವೆ ಮಾಡದೇನೆ ಅಂತ ಆ 30 ಭಾಗವತ ಧರ್ಮದಲ್ಲಿ ಒಂದು ಭಾಗವತ ಧರ್ಮವನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಯಾವುದದು? ಗ್ರಾಮ್ಯ ಈಹ ಉಪರಮ, ಗ್ರಾಮ್ಯವಾದ ವಿಷಯ ಪದಾರ್ಥಗಳಿಂದ ದೂರ, ಅತ್ಯಂತ ಆಸಕ್ತಿ ಇಲ್ಲದೆ ಇರುವೋಣ. ಅದು ಬರೀ ಒಂದು, ಇನ್ನೂ 29 ತಗೋಬೇಕು ನೀವು ಅಂತ ಅರ್ಥ. 30 ಭಾಗವತ ಧರ್ಮಗಳ ಅನುಷ್ಠಾನದಿಂದ ಏನಾಗತ್ತೆ? ವೈರಾಗ್ಯ ಬಂದು ಆ ವೈರಾಗ್ಯದಿಂದ ಜ್ಞಾನವು ಅಭಿವೃದ್ಧಿ ಆಗುತ್ತದೆ. ಅದರಿಂದ ನಾನು ಹಿಂದೆ ಹೇಳಿದ್ದೆ, ಇದು ಸೈಕಲ್ ಅಂತಂದ್ರೆ ಜ್ಞಾನ ಪಡೆದುಕೊಂಡು ಭಕ್ತಿ ಮಾಡಿ ವೈರಾಗ್ಯ, ಮತ್ತೆ ವೈರಾಗ್ಯದಿಂದ ಹೆಚ್ಚಿನ ಜ್ಞಾನ. ಅದರಿಂದ ಈ ಜ್ಞಾನ ಭಕ್ತಿ ವೈರಾಗ್ಯಗಳಾದಿಗಳು ಒಂದಕ್ಕೊಂದಕ್ಕೆ ಉಪೋದ್ಬಲಕವಾಗಿ ಅದು ಜ್ಞಾನವನ್ನು ಹೆಚ್ಚು ಮಾಡುತ್ತೆ. ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ಮತ್ತು ವೈರಾಗ್ಯದಿಂದ ಅಭಿವೃದ್ಧವಾದ ಜ್ಞಾನ. ಅದನ್ನು ಹೇಳ್ತಾ ಇದ್ದಾನೆ ಕಪಿಲ. ವೈರಾಗ್ಯ ವಿಜೃಂಭಿತೇನ ಜ್ಞಾನೇನ. ಆಮೇಲೆ ಏನಾಗತ್ತೆ? ಮತ್ತೆ ಭಕ್ತಿಯ ನೋಡಿ, ವೈರಾಗ್ಯದಿಂದ ಅಭಿವೃದ್ಧವಾದ ಜ್ಞಾನದಿಂದ ಉಪೋದ್ಬಲಿತ ಮೈಯರ್ಪಿತ ಭಕ್ತಿ, ಮತ್ತೆ ಭಕ್ತಿ ಹೆಚ್ಚಾಗತ್ತೆ. ಹೀಗೆ ಆಗಿ ಆಮೇಲೆ ಏನ್ ಮಾಡ್ತಾನೆ? ಪ್ರತ್ಯಗಾತ್ಮಾನಂ. ಪ್ರತ್ಯಕ್ ಅಂದ್ರೆ ಒಳಗಿರೋದು ಅಂತ ಅರ್ಥ, ಪರಾಕ್ ಅಂದ್ರೆ ಹೊರಗಿರೋದು ಅಂತ. ಪ್ರತ್ಯಗಾತ್ಮಾನಂ ಅಂದ್ರೆ ತನ್ನಲ್ಲೇ ಇರುವ ಪರಮಾತ್ಮ, ಅಂದ್ರೆ ಬಿಂಬರೂಪಿ ಪರಮಾತ್ಮ ಅಂತ ಅರ್ಥ. ಅವನು ಯಾರವನು? ಮಾಂ ಅಂತ ಕಪಿಲ ಹೇಳ್ತಾ ಇದ್ದಾನೆ. ಅದರಿಂದ ಕಪಿಲ ಅವನು ಪರಮಾತ್ಮ ವಿಷ್ಣು ಅನ್ನೋದು, ಮತ್ತೆ ಬಿಂಬರೂಪಿಯಾದವನು ಕೂಡ ವಿಷ್ಣುವೇ ಅನ್ನೋದು ಸ್ಪಷ್ಟ. ಪ್ರತ್ಯಗಾತ್ಮಾನಂ ಮಾಂ ಅಂತ ಕಪಿಲ ಹೇಳ್ತಾ ಇರಬೇಕಾದ್ರೆ ಆ ಎಲ್ಲಾ ಬಿಂಬರೂಪಿ ರೂಪಗಳು ಅಂತ ಏನಿದೆ ಅದು ನನಗಿಂತ ಅಭಿನ್ನವಾಗಿಯೇ ಇದೆ. ಅಂತಹ ಬಿಂಬರೂಪಿ ಪರಮಾತ್ಮನನ್ನ ಇಹ ಅಂತಂದ್ರೆ ಶ್ಲೋಕದಲ್ಲಿ ಇಹ ಅಂತಿದೆ. ಅದಕ್ಕೆ ವಿಷ್ಣು ತೀರ್ಥರ ಅರ್ಥ ಬರೀತಾರೆ, ಈ ದೇಹದಲ್ಲಿ ಅಂದ್ರೆ ಯಾವುದೋ ಒಂದು ದೇಹ, ಆ ದೇಹದಲ್ಲಿ ಜೀವ ಇರ್ತಾನೆ, ಆ ಜೀವದ ಒಳಗೆ ಪರಮಾತ್ಮನ ಬಿಂಬರೂಪ ಇದೆ. ಅಂತಹ ಬಿಂಬರೂಪಿ ಪರಮಾತ್ಮನನ್ನ ಅವರುಂಧೆ ಅಂದ್ರೆ ನೋಡುತ್ತಾನೆ, ಪಶ್ಯತಿ ನೋಡುತ್ತಾನೆ, ಪ್ರಾಪ್ನೋತಿ ಚ ಅವನನ್ನು ಹೊಂದುತ್ತಾನೆ. ಅದರಿಂದ ಈ ಶ್ಲೋಕದ ತಾತ್ಪರ್ಯ ಏನಾಯ್ತು? ಮಹತ್ ಸಮಾಗಮದಿಂದ ಉಂಟಾದ ಉಪದೇಶದಿಂದ ಬೆಳೆದ ವೈರಾಗ್ಯ, ಅದರಿಂದ ಅಭಿವೃದ್ಧವಾದ ಜ್ಞಾನ, ಅದರಿಂದ ಅಭಿವೃದ್ಧವಾದ ಭಕ್ತಿ, ಇದರಿಂದ ಪರಮಾತ್ಮನ ಬಿಂಬರೂಪಿ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ಳುತ್ತಾನೆ ಅಂತ ಈ ಶ್ಲೋಕದ ಅರ್ಥ. ಇದು ಬರೆದು ವಿಷ್ಣು ತೀರ್ಥರು ಬರೀತಾರೆ ನೋಡ್ರಿ. ಹಿಂದೆ ಇನ್ನೊಂದು ಶ್ಲೋಕ ಬಂದಿತ್ತು, ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಅಂತ 105ನೇ ಶ್ಲೋಕ. ಆ 105ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು ಅಂದ್ರೆ, ಮೋಕ್ಷದ ಕಾಲ ಹತ್ತಿರ ಬಂದಾಗ ಸಜ್ಜನರ ಸಮಾಗಮವಾಗತ್ತೆ ಅಂತ ಹೇಳಿದ್ರು. ಅದನ್ನೇ ವಿವರಣೆ ಮಾಡ್ದಂಗಾಯ್ತು ಅಂತಂತ ಇದ್ದಾರೆ. ನಾ ಹೇಳಿದ್ನಲ್ಲ, ಆ 105ರಲ್ಲಿ ಬಂದಿದ್ದರ ವಿವರಣೆ 106, 107, 108ನೇ ಶ್ಲೋಕಗಳು, 3 ಶ್ಲೋಕಗಳು. ಆದ್ದರಿಂದ ಆ ಭವಾಪವರ್ಗ ಅಂತ 105ನೇ ಶ್ಲೋಕದಲ್ಲಿ ಸಜ್ಜನರ ಸಮಾಗಮ ಆಗತ್ತೆ ಅಂತ ಏನ್ ಹೇಳಿದ್ವಿ, ಅದನ್ನ ಇಷ್ಟು ತನಕ ವಿವರಣೆ ಮಾಡ್ದಂಗಾಯಿತು ಅಂತ ಈ 108ನೇ ಶ್ಲೋಕವನ್ನ ಮುಗಿಸಿ 109ನೇ ಶ್ಲೋಕದಲ್ಲಿ, ಇದು ಪಂಚಮಸ್ಕಂದದಲ್ಲಿ ಬರುವ ಶ್ಲೋಕ, ರಹುಗಣರಾಜ ಜಡಭರತನಿಗೆ ಹೇಳುವ ಶ್ಲೋಕ. ಅಹೋ ನೃಜನ್ಮಾಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಸ್ತ್ವಪರೈರಪ್ಯಮುಷ್ಮಿನ್ ನಯಧೃಷೀಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ವಃ ಪ್ರಚುರಃ ಸಮಾಗಮಃ. ಇದು ಅಷ್ಟೇ. ಈ ಶ್ಲೋಕವು ವಿಜಯಧ್ವಜರು, ಯಾದುಪತ್ಯ ಅಲ್ಲೆಲ್ಲ ಒಂದರ್ಥ, ವಿಷ್ಣು ತೀರ್ಥರು ಇನ್ನೊಂದು ಅರ್ಥವನ್ನು ಬರೀತಾರೆ.
ರಘುಗಣ ರಾಜ ಜಡಭರತನನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದಾನೆ. ಅದು ಆ ಪಲ್ಲಕ್ಕಿ ತಗೊಂಡು ಹೋಗ್ಬೇಕಾಗಿತ್ತಲ್ಲ, ಅವನು ಪಲ್ಲಕ್ಕಿ ಒಳಗೆ ಕೂತಿದ್ದ ರಾಜ. ಆಮೇಲೆ ಈ ಜಡಭರತ ಅವನು ಹೇಗೇಗೋ ನಡಿಲಿಕ್ಕೆ ಶುರು ಮಾಡ್ದ, ಬೈದ ಅವನಿಗೆ. ಆಮೇಲೆ ಜಡಭರತ ಹುಟ್ಟಿನಿಂದ ಮಾತಾಡೇ ಇರಲಿಲ್ಲ, ಈ ರಘುಗಣ ರಾಜನನ್ನ ಕುರಿತು ಉಪದೇಶ ಮಾಡ್ತಾನೆ. ಅವಾಗ ಅವನು ಪಲ್ಲಕ್ಕಿಯಿಂದ ಧುಮುಕಿ ಅವನ ಉಪದೇಶವನ್ನ ಕೇಳಿಕೊಂಡು ಅವನನ್ನ ಸ್ತೋತ್ರ ಮಾಡುವ ಶ್ಲೋಕ ಇದು. ಅಹೋ ನೃಜನ್ಮ ಅಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಹಿ ತು ಅಪರೈಹಿ ಅಪಿ ಅಮುಷ್ಮಿನ್. ಹೀಗೆ ಬಿಡಿಸ್ಕೊಳ್ಬೇಕಲ್ಲಿ. ಅಪರೈಹಿ ಅಪಿ ಅಮುಷ್ಮಿನ್ ನಯದ್ ಹೃಷಿಕೇಶ ಯಶಃ ಕೃತಾತ್ಮನಾಂ ಮಹಾತ್ಮನಾಂ ವ ಪ್ರಚುರ ಸಮಾಗಮಃ. ಏನ್ ಬರೀತಾರೆ ವ್ಯಾಖ್ಯಾನಕಾರರು ಅಂದ್ರೆ, ಅಖಿಲ ಜನ್ಮ ಶೋಭನಂ ನೃಜನ್ಮ ಏವ. ನೋಡ್ರಿ, ಎಲ್ಲ ಬೇರೆ ಬೇರೆ ಜನ್ಮಗಳು ಅಂತ ಏನಿದೆ ಅಂದ್ರೆ 84 ಲಕ್ಷ ಯೋನಿಗಳು ಅಂತಿದೆಯಲ್ವಾ ಕ್ಯಾಟಗರಿ. ಆ ಬೇರೆ 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 ಜನ್ಮಗಳನ್ನು ನೋಡಿದರೆ ಎಲ್ಲ 84 ಲಕ್ಷ ಯೋನಿಗಳನ್ನು ಕಂಪೇರ್ ಮಾಡಿದರೆ ಮನುಷ್ಯ ಜನ್ಮನೇ ಬಹಳ ಉತ್ತಮವಾದದ್ದು. ಆಮೇಲೆ ಅಮುಷ್ಮಿನ್ ಅಂತ ಇದೆ ಶ್ಲೋಕದಲ್ಲಿ. ಅಮುಷ್ಮಿನ್ ಅಂದ್ರೆ ನೋಡ್ರಿ, ಸ್ವರ್ಗದಲ್ಲಿ ಭೋಗ ಮಾಡ್ಲಿಕ್ಕೆ ಅಂತ ಪುಣ್ಯ ಇದ್ರೆ, ಸಕಾಮ ಕರ್ಮದಿಂದ ಮಾಡಿದಾಗ ಅದರ ಬಂದಿರುವ ಪುಣ್ಯದಿಂದ ಸ್ವರ್ಗದಲ್ಲಿ ಭೋಗ ಆಗತ್ತಲ್ಲ, ಅವಾಗಲೂ ಒಂದು ದೇಹವನ್ನು ಪಡ್ಕೊಳ್ಬೇಕಲ್ವಾ. ಆ ದೇಹಕ್ಕೆ ಕಂಪೇರ್ ಮಾಡಿದ್ರೆ ಹೇಗಪ್ಪ ಅಂತ ಯಾರೋ ಪ್ರಶ್ನೆ ಮಾಡಿದ್ರು. ಇಲ್ಲಿ ಸರಿ ರೀ, ಇಲ್ಲಿ ಇರುವೆ, ನಾಯಿ, ಬೆಕ್ಕು, ಒಂಟೆ ಅದೆಲ್ಲ ಕಂಪೇರ್ ಮಾಡಿದ್ರೆ ಭೂಲೋಕದಲ್ಲಿ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಅದು ಬೇಡರಿ, ಇದಕ್ಕೂ ಮತ್ತೆ ಸ್ವರ್ಗದಲ್ಲಿ ನಾವು ಹುಟ್ಟುತ್ತೀವಲ್ಲ, ನಾವು ಅಂದ್ರೆ ಯಾರು ಪುಣ್ಯ ಮಾಡಿರ್ತಾರೋ ಅವರು ಹುಟ್ಟುತ್ತಾರಲ್ಲ, ಆ ಜನ್ಮಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು? ಅದಕ್ಕೆ ವೇದವ್ಯಾಸ ದೇವರಂದ್ರು, ಅಮುಷ್ಮಿನ್ನಪಿ ಅಪರೈಹಿ ಜನ್ಮಭಿಹಿ ಕಿಂ. ಅಯ್ಯೋ, ಆ ಸ್ವರ್ಗದಲ್ಲಿ ಹುಟ್ಟುವ ಜನ್ಮ ತಗೊಂಡು ಏನ್ ಮಾಡ್ತೀಯಪ್ಪ, ಅದು ಏನ್ ವೇಸ್ಟ್. ಅದು ಯಾಕೆ ವೇಸ್ಟು? ಪುಣ್ಯ ಅದು ಸುಖ ಪಡ್ಬೋದಲ್ವಾ? ಹೌದು, ಆದರೆ ಅದರಿಂದ ಸಾಧನೆ ಮಾಡ್ಲಿಕ್ಕಾಗಲ್ಲ. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧನ ಅಂತಂದ್ರೆ ಈ ಜನ್ಮನೇ, ಮನುಷ್ಯ ಜನ್ಮನಾಗಿ ಹುಟ್ಟೋದೇನೆ. ಆದ್ರಿಂದ ಸ್ವರ್ಗದಲ್ಲಿ ಆಗುವ ಅನೇಕ ಜನ್ಮಗಳಿಂದ ಕಿಂ, ಏನದು ಪ್ರಯೋಜನನೇ ಇಲ್ಲ. ಯದ್ ಹೃಷಿಕೇಶ ಯಶ ಕೃತಾತ್ಮನಾಂ ಮಹಾತ್ಮನಾಂ ವಃ ಪ್ರಚುರ ಸಮಾಗಮಃ ನ ತೈಹಿ ಕಿಂ. ಅದು ಯಾಕಪ್ಪ ಪ್ರಯೋಜನ ಇಲ್ಲ ಅಂತೀರಿ? ಈ ಎಲ್ಲ ಅನೇಕ ಯೋನಿಗಳೆಲ್ಲ ಇದೆ. ಕೆಲವಂತುವೆ ಯೋನಿಗಳಲ್ಲಿ ಈಗ ಯಾವುದೋ ಬೆಕ್ಕು, ನಾಯಿ, ಏನವರು ಯಾರೋ ಶ್ರೀಮಂತರು ಇಟ್ಟು ಸಾಕ್ತಾ ಇರ್ತಾರೆ. ಎಷ್ಟು ಅದಕ್ಕೆ ಸುಖ ಇದು ಎಲ್ಲ ನೋಡಿದ್ರೆ ಏನಪ್ಪಾ, ನಮ್ಗಿಂತ ನಾವು ಎಷ್ಟು ಒದ್ದಾಡ್ತಾ ಇದೀವಿ, ಊಟ ಗೀಟ ಇಲ್ದೇನೆ, ಕಾಲಕ್ಕೆ ಊಟ ಎಲ್ಲ ಒದಗಿಸ್ತಾರೆ. ಸೋಫಾ ಮೇಲೆ ಹಾಸಿಗೆ ಮೇಲೆ ಮಲ್ಕೊಳತ್ತೆ, AC ರೂಮಲ್ಲಿ ಇರುತ್ತೆ. ಅದೇನೋ ವಾಸಿ ಏನೋ ಅಂತ ಅನ್ನಿಸ್ಬಿಡತ್ತೆ. ಅದಕ್ಕೆ ಒಂದು ಜನರಲ್ ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ ವೇದವ್ಯಾಸ ದೇವರು. ಯಾಕಪ್ಪ ಇದು ಯಾವುದು ಪ್ರಯೋಜನ ಇಲ್ಲ, ಇದು ಯಾವುದು ಉತ್ತಮವಾದ ಯೋನಿಗಳಲ್ಲ, ಬೇರೆ ಯೋನಿಗಳು. ಅದು ಎಷ್ಟೇ ಸುಖ ಇರಲಿ, ಅಥವಾ ಈ ಸ್ವರ್ಗದಲ್ಲಿ ಹುಟ್ಟುವ ದೇಹ ಇರಲಿ, ಸ್ವರ್ಗಕ್ಕೆ ಹೋದಾಗ ಏನು ಆ ದೇಹವನ್ನು ಪಡೆದುಕೊಂಡು ಒಬ್ಬ ಜೀವ ಅಲ್ಲಿ ಸುಖವನ್ನು ಪಡಿತಾನೆ, ಆ ದೇಹಕ್ಕೆ ಕಂಪೇರ್ ಮಾಡಿದ್ರು ಯಾವುದು ಪ್ರಯೋಜನ ಇಲ್ಲ. ಯಾಕೆ? ಅದು ಯಾವುದು ಉತ್ತಮ ಅಲ್ಲ. ಅದಕ್ಕೆ ಕಾರಣ ಕೊಡ್ತಾರೆ. ಯಾಕೆ ಅಂದ್ರೆ, ಹೃಷಿಕೇಶ ಯಶಃ ಕೃತಾತ್ಮನಾಂ ಮಹಾತ್ಮನಾಂ ಪ್ರಚುರ ಸಮಾಗಮಃ ನ. ಯಾವ ಜನ್ಮದಲ್ಲಿ ಇದ್ದಾಗ ಪರಮಾತ್ಮನ ಭಕ್ತರ ಮಹಜ್ಜನರ ಸಮಾಗಮವು ಆಗದೇ ಇರುತ್ತೋ, ಅಂದ್ರೆ ಸಮಾಗಮ ಆಗದೇ ಇದ್ದರೆ ಆ ಜನ್ಮ ಬೇರೆ ಯೋನಿಗಳಲ್ಲಿ ಸಜ್ಜನರ ಸಮಾಗಮ ಅಂತ ಏನಾರ ಆಗತ್ತಾ? ಅಲ್ಲ, ಆಗ್ಬೋದಲ್ರಿ. ಯಾರೋ ಒಬ್ರು ಜ್ಞಾನಿಗಳ ಮನೆಯಲ್ಲಿ ಹಸುವಾಗಿ ಹುಟ್ಟಿರ್ತಾನೆ, ಒಳ್ಳೇದಲ್ವಾ? ಮತ್ತೆ ಸಜ್ಜನರ ಸಮಾಗಮ ಆಯ್ತಲ್ಲ. ಅಂತಹ ಸಜ್ಜನರ ಸಮಾಗಮ ಪ್ರಯೋಜನ ಇಲ್ಲ ರೀ. ಎಂತಹ ಸಜ್ಜನರ ಸಮಾಗಮ ಆಗಬೇಕು? ಅವರ ಸೇವೆ ಮಾಡುವಂತೆ, ಅವರು ಪ್ರೀತರಾಗಿ ಉಪದೇಶ ಮಾಡುವಂತಹ ಒಂದು ಜನ್ಮ ಇರಬೇಕು. ಅದು ಮನುಷ್ಯ ಜನ್ಮದಲ್ಲೇ ಸಾಧ್ಯ. ಆದ್ದರಿಂದ ಈ ನಮಗೆ ಸಿಕ್ಕಿರುವ ಮನುಷ್ಯ ಜನ್ಮವನ್ನ ಕಂಪೇರ್ ಮಾಡಿದರೆ ಬೇರೆ ಯಾವ ಯೋನಿಗಳು ಕೂಡ ಉತ್ತಮವಾದದ್ದಲ್ಲ. ಯಾಕೆ ಅಂದರೆ ಸಜ್ಜನರ ಸಮಾಗಮ ಆಗುವ ಅವಕಾಶವೇ ಇಲ್ಲ ಅಂತ ಈ ಶ್ಲೋಕಕ್ಕೆ ಅರ್ಥವನ್ನ
ಬರೆದಿದ್ದಾರೆ. ವಿಷ್ಣು ತೀರ್ಥರು ಆ ಸ್ವಲ್ಪ ಬೇರೆ ತರ ಅರ್ಥ ಬರೀತಾರೆ. ಅವ್ರೇನ್ ಬರೀತಾರೆ ಅಂದ್ರೆ, ಬಹುಕಾಲೀನಸ್ಯೈವ ಮಹತ್ ಸಮಾಗಮಸ್ಯ ಸ್ವಪುರುಷಾರ್ಥ ಸಾಧನತೆಯ ತತ್ರೈವ ಆದರೇಣ ಭಾವ್ಯಂ. ನೋಡ್ರಿ, ಹಿಂದೆ ಹೇಳಿದ್ರು, ಸುಮ್ಮನೆ ಯಾವಾಗಲೂ ತಾತ್ಕಾಲಿಕವಾಗಿ ಸ್ವಲ್ಪ ಸಜ್ಜನರ ಸಮಾಗಮ ಆಗಿಬಿಟ್ರೆ ಅದು ಪ್ರಯೋಜನ ಇಲ್ಲ. ಬಹಳ ದೀರ್ಘಕಾಲದಲ್ಲಿ ಮಹಜ್ಜನರ ಸೇವೆಯನ್ನ ಸಮಾಗಮ ಆಗಿ ಅವರ ಸೇವೆಯನ್ನ ಮಾಡಿ ಅವರಿಂದ ಉಪದೇಶವನ್ನ ಪಡೆದುಕೊಂಡಾಗ ಎಲ್ಲಿ ಯಾವ ಜನ್ಮದಲ್ಲಿ ಆಗತ್ತೋ ಅಂತಂದ್ರೆ ಏನು, ಬೇರೆ ಯೋನಿಗಳಲ್ಲ, ಬೇರೆ ಕ್ರಿಮಿಕೀಟಾದಿ ಪಶುಪಕ್ಷಾದಿ ಪಕ್ಷಾದಿ ಯೋನಿಗಳಲ್ಲ, ಮನುಷ್ಯ ಜನ್ಮ ಬಂದಾಗಲೂ ಕೂಡ ಯಾವ ಜನ್ಮದಲ್ಲಿ ಸಜ್ಜನರ ಸಮಾಗಮ ಆಗತ್ತಲ್ವಾ ಅಂತಹ ಮನುಷ್ಯ ಜನ್ಮ ಶ್ರೇಷ್ಠರಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ಇವರ ವ್ಯಾಖ್ಯಾನ. ಅದರಿಂದ ಇವ್ರೇನ್ ಮಾಡ್ತಾರೆ ಅಂದ್ರೆ, ಆ ಶ್ಲೋಕಕ್ಕೇನೆ ಯಾರು ಹೃಷಿಕೇಶ, ಅಲ್ಲೊಂದು ಶಬ್ದ ಇದೆ, ಹೃಷಿಕೇಶ ಯಶಃ ಕೃತಾತ್ಮನಾಂ ಮಹಾತ್ಮನಾಂ ಅಂತ ಶಬ್ದ ಇದೆ. ಅಂದ್ರೆ ಪರಮಾತ್ಮನಲ್ಲೇ ಮನಸ್ಸು ಇಟ್ಟ ಆ ಸಜ್ಜನರು, ಅಂದ್ರೆ ಅವ್ರ ಲಕ್ಷಣ ಹೇಳ್ತಾ ಇದ್ದಾರೆ. ನಾವು ಯಾರ್ದೋ ಜೊತೆ ಸಮಾಗಮ ಮಾಡ್ಬಿಟ್ಟು ಅವ್ರು ಸಜ್ಜನನೇನ್ರಿ ಅಂತ ಹೇಳೋದಲ್ಲ. ಎಂತಹ ಸಜ್ಜನರು ಅಂತಂದ್ರೆ, ಅವ್ರು ಯಾವಾಗಲೂ 24 ಗಂಟೆ ಪರಮಾತ್ಮನ ಬಗ್ಗೆನೇ ಅವನ ಕಥೆಗಳನ್ನು ಹೇಳ್ತಾನೆ, ಅವನಲ್ಲೇ ಮನಸ್ಸಿಟ್ಟವರಾಗಿರ್ಬೇಕು. ಅಂತಹ ಸಜ್ಜನರ ಸಮಾಗಮವು ಯಾವ ಮನುಷ್ಯ ಜನ್ಮದಲ್ಲಿ ಆಗತ್ತೋ ಆ ಜನ್ಮ ಶ್ರೇಷ್ಠ. ಬೇರೆ ಮನುಷ್ಯ ಜನ್ಮಗಳು ಅಂದ್ರೆ ಹಿಂದೆ ನಾವು ಅರ್ಥ ಮಾಡಿದ್ದೇನೋ ಬೇರೆ ಯೋನಿಗಳಲ್ಲಿ ಹುಟ್ಟೋದು, ಅದಲ್ಲ. ಇಲ್ಲಿ ವಿಷ್ಣು ತೀರ್ಥರು ಹೇಳ್ತಾ ಇರೋದು, ಮನುಷ್ಯ ದೇಹದಲ್ಲೇ ಬೇರೆ ಮನುಷ್ಯ ದೇಹ ಜನ್ಮ ಬಂದಿತ್ತಪ್ಪ, ಎಲ್ಲೋ ತಿಂಬಕ್ಟೂರಲ್ಲಿ ಹುಟ್ಟಿದ್ವಿ, ಯಾರು ಸಜ್ಜನ ಸಮಾಗಮ ಏನೂ ಆಗ್ಲಿಲ್ಲ, ವೇಸ್ಟ್ ಅದು ಅಂತಾರೆ ವಿಷ್ಣು ತೀರ್ಥರು. ಅದರಿಂದ ಏನಾಯ್ತು, ಈಗ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇವೆ ಅಂದ್ರೆ ಸಜ್ಜನರ ಸಮಾಗಮ ಆಗುವಂತೆ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಆದರೆ ಅಂತಹ ಮನುಷ್ಯ ಜನ್ಮ ಶ್ರೇಷ್ಠ, ಬೇರೆ ಎಲ್ಲ ವ್ಯರ್ಥ. ಇನ್ನ ಈ ಜನ್ಮದಲ್ಲೇನೆ ಅಂದ್ರೆ, ಈ ಜನ್ಮದಲ್ಲಿ ಅಂದ್ರೆ ಮನುಷ್ಯ ದೇಹ ಬಂದಾಗಲೇನೆ ಸಜ್ಜನರ ಸಮಾಗಮವಾಗದೆ ಹೋದ್ರೆ ಅದು ವ್ಯರ್ಥ ಅಂತ ಹೇಳಬೇಕಾದ್ರೆ, ಇನ್ನ ಬೇರೆ ಯೋನಿಗಳಲ್ಲಿ ಹುಟ್ಟಿದಾಗ ಅಥವಾ ಬೇರೆ ಮನುಷ್ಯ ಜನ್ಮದಲ್ಲಿ ಸಜ್ಜನರ ಸಮಾಗಮವಾಗದೇ ಇದ್ದಾಗ ಆ ದೇಹಗಳೆಲ್ಲ ವ್ಯರ್ಥ ಅಂತ ಹೇಳೋದೇನಿದೆ, ಅದು ಸಿದ್ಧ, ಅದು ವ್ಯರ್ಥನೆ. ಯಾಕೆ ಹೀಗೆ ಹೇಳಬೇಕು ಅಂತಂದ್ರೆ, ಇತೋಪಿ ವಿಶೇಷೇಣ ಅಪರೈಹಿ ಜನ್ಮಭಿಹಿ ಕಿಂ ಅಪರಾಧಂ. ಬೇರೆ ಯೋನಿಗಳಲ್ಲಿ ಹುಟ್ಟಿರ್ತಾರೆ, ಅಲ್ಲೂ ಸುಖ ಪಡ್ತಾ ಇರ್ತಾರೆ. ಇಲ್ಲೂ ಮನುಷ್ಯ ಜನ್ಮದಲ್ಲೂ ಹುಟ್ಟಿದಾಗ್ಲೂ ಸುಖ ಪಡೋದು ಕರ್ಮಾನುಸಾರ ಇದ್ದೇ ಇದೆ. ಏನ್ ವ್ಯತ್ಯಾಸ ಬಂತು? ಆ ಬೇರೆ ಜನ್ಮಗಳನ್ನ ನೀವ್ ಯಾಕೆ ತೆಗಳ್ತೀರಿ? ಮನುಷ್ಯ ಜನ್ಮ ಬಹಳ ಶ್ರೇಷ್ಠಪ್ಪ, ಅದು ಬೇರೆ ಕ್ರಿಮಿಕೀಟಾದಿ ಯೋನಿಗಳು ಅದು ಶ್ರೇಷ್ಠ ಅಲ್ಲ ಅಂತ ಯಾಕೆ ತೆಗಳ್ತೀರ್ರಿ? ಸುಖ ಎರಡರಲ್ಲೂ ಆಗತ್ತಲ್ವಾ ಕರ್ಮಾನುಸಾರ. ಆದ್ದರಿಂದ ಇದೇನೇ ಕಾರಣ, ಎಲ್ಲಿ ಮಹತ್ ಸಮಾಗಮ ಆಗೋದಿಲ್ಲವೋ ಅಂತಹ ಜನ್ಮ ವ್ಯರ್ಥ. ಅದು ಕೀಟ ಆಗಿರ್ಬೋದು, ಮನುಷ್ಯ ಜನ್ಮನೇ ಆಗಿರಬಹುದು. ಆದ್ದರಿಂದ ಮಹತ್ ಸಮಾಗಮ ಎನ್ನುವುದು ಮುಖ್ಯ ಎನ್ನುವ ಒಂದು ಅರ್ಥವನ್ನ ಈ ಶ್ಲೋಕಕ್ಕೆ, ಅಹೋ ಒಂದು ಜನ್ಮ ಅಖಿಲ ಜನ್ಮ ಶೋಭನಂ ಕಿಂ ಜನ್ಮಭಿಹಿ ತ್ವಪರೈಹಿ ಅಪಿ ಅಮುಷ್ಮಿನ್. ಅದರಿಂದ ಇವ್ರದ್ದು ಮೇನ್ ಫೋಕಸ್ ಎಲ್ಲಿದೆ ಅಂತಂದ್ರೆ, ಬೇರೆ ನೃಜನ್ಮ ಎನ್ನುವುದು ಎಲ್ಲ ಜನ್ಮಗಳಿಗೆ ಕಂಪೇರ್ ಮಾಡಿದ್ರೆ ಉತ್ತಮ ಅಂತ ಅಷ್ಟೇ ಅಲ್ಲ. ಹೌದು, ಉತ್ತಮನೇ. ಯಾಕೆಂದ್ರೆ ಭಾಗವತದಲ್ಲಿ ಬರುತ್ತೆ, ಬ್ರಹ್ಮಾವಬೋಧದಿಷಣಂ ಉದಮಾಪದೇವ. ಪರಮಾತ್ಮ ಎಲ್ಲ ಬೇರೆ ಬೇರೆ ಯೋನಿಗಳನ್ನು ಸೃಷ್ಟಿ ಮಾಡದಂತೆ ಮನುಷ್ಯ ಜನ್ಮವನ್ನ ಸೃಷ್ಟಿ ಮಾಡಿದಾಗ ಬಹಳ ಸಂತೋಷ ಆಯ್ತಂತೆ. ಯಾಕೆ ಅಂದ್ರೆ, ನನ್ನನ್ನು ತಿಳ್ಕೊಳ್ತಾರಪ್ಪ ಇವರು, ಈ ಜನ್ಮದಲ್ಲಿ ಬೇರೆ ಯೋನಿಗಳಲ್ಲಿದ್ರೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ, ಜ್ಞಾನವನ್ನು ಪಡೀಲಿಕ್ಕೆ ಅವಕಾಶ ಇಲ್ಲ, ಈ ಜನ್ಮದಲ್ಲಿ ನಾನು ತಿಳ್ಕೊಳ್ತಾರೆ ಈ ದೇಹದಲ್ಲಿ ಅಂತ ಸಂತೋಷ ಆಯ್ತು. ಅದರಿಂದ ಉತ್ತಮ ಅನ್ನೋದು ನಿಜ. ಅಷ್ಟೇ ಅಲ್ಲ, ಅದು ಉತ್ತಮತ್ವವನ್ನ ನಾವು ಉಪಯೋಗ ಪಡ್ಕೊಳ್ಬೇಕಲ್ಲ, ಅದಾಗೋದು ಮಹತ್ ಸಮಾಗಮದಿಂದ. ಆದ್ರಿಂದ ಮಹತ್ ಸಮಾಗಮ ಅನ್ನೋದು ಬಹಳ ಮುಖ್ಯ ಎನ್ನುವ ಅರ್ಥವನ್ನ, ತಾತ್ಪರ್ಯವನ್ನ ಈ 109ನೇ ಶ್ಲೋಕದಲ್ಲಿ ಹೇಳ್ತಾರೆ.
ಇನ್ನು 110ನೇ ಶ್ಲೋಕದಲ್ಲಿ ಇದು ಕೂಡ ಜಡಭರತ ರಘುಗಣರಾಜರ ಸಂವಾದದಲ್ಲೇ ಬಂದಿರೋದು. ನಹ್ಯದ್ಭುತಂ ತ್ವಚ್ಚರಣಾಬ್ಜರೇಣುಭಿಃ ಹತಾಂ ಹಸೋ ಭಕ್ತಿರದೋಕ್ಷಜೇ ಮಲಾ ಮೌಹೂರ್ತಿಕಾದ್ ಯಸ್ಯ ಸಮಾಗಮಾಚ್ಚ ಮೇ ದುಸ್ತರ್ಕಮೂಲೋಪಹತೋ ವಿವೇಕಃ. ವಿಷ್ಣುತೀರ್ಥರು ಹೇಳ್ತಾರೆ ನೋಡಿ, ಈ ಶ್ಲೋಕ ಯಾತಿಕೊಪ್ಪ ಇಟ್ಟಿರುವುದು ಅಂತಂದ್ರೆ, ಮಹತ್ ಸಮಾಗಮ ಎನ್ನುವುದು ಅನೇಕ ದೀರ್ಘಕಾಲ ಆದರೆ ಆ ವ್ಯಕ್ತಿಗೆ ಅವನಿಗೆ ಬೇಕಾದ ಎಲ್ಲವೂ ಪುರುಷ ಅಪೇಕ್ಷಿತ ಅಶೇಷಾರ್ಥ ಸಾಧಕತ್ವ, ಅವನಿಗೆ ಬೇಕಾದ ಎಲ್ಲವೂ ಕೂಡ ಸಿದ್ಧ ಆಗೇ ಆಗತ್ತೆ. ಅದು ಎಷ್ಟು ಸ್ಪಷ್ಟ ಅಂತಂದ್ರೆ, ರಘುಗಣರಾಜ ಹೇಳ್ತಾನೆ ನೋಡ್ರಿ, ನನಗೆ ಕೇವಲ ಒಂದು ಮುಹೂರ್ತ ಕಾಲ, ಒಂದು 48 ನಿಮಿಷ ಇಂತಹ ಜಡಭರತರ ಸಮಾಗಮವಾದಿದ್ರಿಂದಲೇ ನನಗೆ ಎಷ್ಟು ಜ್ಞಾನ ಆಗಿ ನಂದು ಮುಂದಿನ ಜೀವನನೇ ಬದಲಾವಣೆ ಆಗುವಂತಹ ಒಂದು ಪರಿಸ್ಥಿತಿಯನ್ನ ಹೊಂದಿದ್ದೇನೆ ನಾನು. ನನ್ನ ಒಂದು ಅನುಭವದಿಂದ ಹೇಳ್ತೀನಿ ಅಂತ ರಘುಗಣರಾಜ ಹೇಳ್ತಾ ಇದ್ದಾನೆ. ನಹ್ಯದ್ಭುತಂ ತ್ವಚ್ಚರಣಾಬ್ಜರೇಣುಭಿಃ ಹತಾಂ ಹಸಃ ಭಕ್ತಿರದೋಕ್ಷಜೇ ಅಮಲ. ಯಾರ ನಿಮ್ಮ ಸಮಾಗಮದಿಂದ, ಯಸ್ಯ ಸಮಾಗಮಾತ್ ಅಂತ 2ನೇ ಸಾಲಿನಲ್ಲಿ ಇದೆ ಶ್ಲೋಕದಲ್ಲಿ. ಮೌಹೂರ್ತಿಕಾತ್ ಯಸ್ಯ ಅಂತ ಬಿಡಿಸ್ಕೊಳ್ಬೇಕು. ಯಸ್ಯ ಸಮಾಗಮಾತ್, ಯಾವ ನಿಮ್ಮ ಸಮಾಗಮದಿಂದ ಮೇ ದುಸ್ತರ್ಕ ಮೂಲ ಅವಿವೇಕ ಅಪಹತಃ. ಅಪಹತಃ ಅಂದ್ರೆ ನಾಶ ಅಂತ ಅರ್ಥ. ಅವಿವೇಕವು ಹೋಯಿತು, ನನ್ನಲ್ಲಿದ್ದ ದುರ್ಬುದ್ಧಿ ಅವಿವೇಕತನ ಅದು ಹೋಯಿತು. ಅವಿವೇಕತನ ಅಂದ್ರೆ ಏನು? ವಿವೇಕ ಅಂದ್ರೆ ಭೇದ ಜ್ಞಾನ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದು ಹೀಗೆ ಮಾಡಬೇಕು, ಮಾಡಬಾರ್ದು, ನಿಮ್ಮಂತಹ ಜ್ಞಾನಿಗಳನ್ನ ಪಲ್ಲಕ್ಕಿಯಲ್ಲಿ ಹೋರಿಸ್ಕೊಂಡು ಹೋಗುವಂತಹ ಅವಿವೇಕತನ, ಹೀಗೆ ಅನೇಕ ಬುದ್ಧಿ ಇಲ್ಲದೆ ಮಾಡುವಂತಹ ಕೆಲಸಗಳು, ಅದೆಲ್ಲವೂ ದುಸ್ತರ್ಕ ಮೂಲ. ಅದಕ್ಕೊಂದು ಯಾವುದೋ ಕೆಟ್ಟವಾದ ತರ್ಕವನ್ನ ಹಚ್ಚಿ, ನಾ ರಾಜ ಅಲ್ವಾ, ನಾ ರಾಜ ಆದ್ರಿಂದ ಎಲ್ರೂ ನನ್ನ ಸೇವೆ ಮಾಡಬೇಕು ಅಂತ ಹೀಗೊಂದು ತರ್ಕ, ಎಲ್ರೂ ನನ್ನ ಅಧೀನರಾಗಿದ್ದಾರೆ ಅಂತ ಹೀಗೊಂದು ತರ್ಕ. ಇಂತಹ ತರ್ಕಗಳಿಂದ, ಅವಿವೇಕತನದಿಂದ ನಾನು ಓಡಾಡ್ತಾ ಇದ್ದೆ. ನಿಮ್ಮ ಸಮಾಗಮ ಒಂದು ಮುಹೂರ್ತ ಕಾಲ ಆದಿದ್ದೇ ಆಯಿತು, ಅಂತಹ ಅವಿವೇಕತನನೇ ಹೊಟ್ಟೋಗ್ಬಿಡ್ತು ನನ್ನಿಂದ. ಆದ್ದರಿಂದ ಯಾರು ನಿಮ್ಮಂತಹ ಪಾದ ಕಮಲಗಳು, ಪಾದ ಕಮಲ ಅಂದ್ರೆ ನಿಮ್ಮಂತಹ ಪಾದದಲ್ಲಿರುವ ಧೂಳು, ರೇಣು ಅಂತಂದ್ರೆ ಧೂಳು, ಅಂತಹ ಚರಣಾಬ್ಜ ನಿಮ್ಮ ಪಾದಕಮಲಗಳ ಧೂಳನ್ನ ಯಾರು ಧರಿಸ್ತಾರೋ, ಅಂದ್ರೆ ಅರ್ಥ ಏನು? ಸುಮ್ಮನೆ ಅವರ ಪಾದದಲ್ಲಿರುವ ಧೂಳನ್ನು ತಲೆ ಮೇಲೆ ಹಚ್ಕೊಳ್ಳೋದು ಅದೊಂದು ಅಷ್ಟೇ ಅಲ್ಲ, ಅವ್ರ ಸೇವೆ ಮಾಡೋದು ಅಂತ ಅರ್ಥ. ಅದನ್ನ ಯಾರು ಮಾಡ್ತಾರೋ ಅವಾಗ ಅಧೋಕ್ಷಜೆ ಅಮಲಾಭಕ್ತಿ, ಪರಮಾತ್ಮನಲ್ಲಿ ನಿಶ್ಚಲವಾದ ನಿರ್ಮಲವಾದ ಭಕ್ತಿ ಹುಟ್ಟತ್ತೆ ಅಂತ ಏನ್ ಹೇಳೋದಿದೆ ಅಂದ್ರೆ ಏನರ್ಥ? ನನಗೆ ಸ್ವಲ್ಪ ಸಮಯದಲ್ಲಿ ನಿಮ್ಮ ಒಂದು ಸಮಾಗಮ ಆಗಿದ್ದಕ್ಕೇನೆ ಇಂತಹ ಪರಿಣಾಮ ಆಗಿದೆ. ಇನ್ನು ವಸ್ತುತಃ ಸಜ್ಜನರ ಸಮಾಗಮ, ಮಹತ್ ಸಮಾಗಮ ದೀರ್ಘಕಾಲ ಆಗಬೇಕು ಅಂತ ಹಿಂದೆನೆ ಬಂತು. ಮಮ ಪ್ರಸಂಗಾತ್ ಅಂತ ಬಂತಲ್ಲ, ಅವನು ಹೇಳಿದ್ನಲ್ಲ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದೋ ಅಂತ. ಅಲ್ಲಿ ಪ್ರಸಂಗ ಅಂದ್ರೆ ದೀರ್ಘಕಾಲ, ಹಿಂದೆನೂ ಹೇಳಿದ್ರು. ಅಂತಹ ದೀರ್ಘಕಾಲ ಮಹಜ್ಜನರ ಸಮಾಗಮದಿಂದ ಪರಮಾತ್ಮನಲ್ಲಿ ಭಕ್ತಿ ಬರುತ್ತೆ, ಮೋಕ್ಷ ಆಗತ್ತೆ ಅಂತ ಏನ್ ಹೇಳೋದಿದೆ ಅದರಲ್ಲಿ? ಹಾಗೆ ಆಗತ್ತೆ ಅಂತ ಹೀಗರ್ಥ. ಯಾರು? ಜಡಭರತ ಅಲ್ಲ, ರಘುಗಣರಾಜ ಜಡಭರತನಿಗೆ ಹೇಳ್ತಾ ಇರೋದು. ಆದ್ರಿಂದ ವಿಷ್ಣುತೀರ್ಥರು ಏನ್ ಮಾಡ್ತಾರೆ, ಇಂತಹ ಪ್ರಚುರ ಸಮಾಗಮ ಅಂದ್ರೆ ದೀರ್ಘಕಾಲದ ಸಮಾಗಮದಿಂದ ನಿಮ್ಮಂತಹ ಭಕ್ತರ ಸೇವೆಯನ್ನ, ನಿಮ್ಮಲ್ಲಿ ಪಾದಧೂಳಿಯನ್ನ ಧರಿಸಿ, ಹತಾಂಹಸಃ ಅಂತ ಪದ ಇದೆ. ಹತಾಂಹಸ, ಅಂಹಸ್ ಅಂದ್ರೆ ಪಾಪ, ಹತ ಅಂದ್ರೆ ನಾಶವಾಗುವುದು. ಸಜ್ಜನರ ಸೇವೆಯಿಂದ ಪಾಪಗಳು ನಾಶ ಆಗತ್ತೆ.
ಆ ಪಾಪಗಳ ನಾಶ ಆಗೋದ್ರಿಂದ ಏನಾಗುತ್ತೆ ಗೊತ್ತಾ? ಪ್ರತಿಬಂಧಕ ನಿವೃತ್ತಿ ಆಗತ್ತೆ. ಪ್ರತಿಬಂಧಕ ನಿವೃತ್ತಿ ಅಂದ್ರೆ, ಈಗ ನಾವು ಪರಮಾತ್ಮನ ಕಥೆಯನ್ನ ಕೇಳಬೇಕು ಅಂತ ಹೊರಟಿರ್ತೀವಿ, ಏನೋ ಮಧ್ಯದಲ್ಲಿ ವಿಘ್ನ ಬರುತ್ತೆ, ಅಂತಹ ವಿಘ್ನಗಳೆಲ್ಲ ಹೋಗುತ್ತೆ ಅಂತ ಅರ್ಥ. ದೊಡ್ಡವರ ಸೇವೆಯಿಂದ ಏನಪ್ಪಾ ಆಗತ್ತೆ? ಪಾಪಗಳೆಲ್ಲ ನಾಶ ಆಗತ್ತೆ. ಆ ಪಾಪಗಳಿದ್ದಿದ್ರಿಂದ ಪ್ರತಿಬಂಧಕಗಳೆಲ್ಲ ನಾಶ ಆಗತ್ತೆ. ಆಗಿ ಏನಾಗತ್ತೆ? ಅಧೋಕ್ಷಜೆ ಅಮಲ. ಅಮಲಾ ಭಕ್ತಿ ಅಂತಂದ್ರೇನು? ನಿರ್ಮಲವಾದ ಭಕ್ತಿ ಅಂದ್ರೆ ವೈರಾಗ್ಯದಿಂದ ಕೂಡಿದ ಭಕ್ತಿ ಅಂತ ಅರ್ಥ. ಅಂದ್ರೆ ಅವನಲ್ಲೇ ನಿಶ್ಚಲವಾದ ಮನಸ್ಸನ್ನಿಟ್ಟು ಬೇರೆ ಕಡೆ ಆಸಕ್ತಿಯನ್ನ ತಾಳದೇನೆ, ಆಸಕ್ತಿಯನ್ನ ಹೊಂದದೆ ಅಂತ ಅರ್ಥ. ಅಂತಹ ಭಕ್ತಿ ಹುಟ್ಟಿ ಏನಾಗತ್ತದೋ ಅದು ಭಕ್ತಿ ಎಂಥದ್ದು? ಮುಕ್ತಿದಾಯಿನಿ. ಇದು ಮುಕ್ತಿಗೆ ಸೋಪಾನವಾದದ್ದು. ಮುಕ್ತಿಯನ್ನ ಕೊಡುವಂತಹ ಭಕ್ತಿಯು ನಿಮ್ಮಂತಹ ಸಮಾಗಮದಿಂದ ಆಗತ್ತೆ ಅನ್ನೋದು ಅದ್ಭುತಂನ, ನನಗೇನು ಆಶ್ಚರ್ಯನೇ ಅಲ್ಲ ಅಂತಾನೆ. ಓ ಏನಪ್ಪ ಇಷ್ಟೆಲ್ಲ ಸಮಾಗಮಕ್ಕೆ, ಮಹತ್ ಸಮಾಗಮಕ್ಕೆ ಇಷ್ಟೊಂದು ಮಹತ್ವನ? ಅದು ನಮ್ಮ ಪಾಪಗಳನ್ನೆಲ್ಲ ತೆಗೆದುಹಾಕಿ ಜ್ಞಾನ ಭಕ್ತಿ ಭಕ್ತಿಯನ್ನ, ಮುಕ್ತಿಯನ್ನು ಕೊಡುವಂತಹ ಭಕ್ತಿಯನ್ನು ಹುಟ್ಟಿಸುವಷ್ಟು ಸಾಮರ್ಥ್ಯ ಇದೆಯಾ? ಹೌದು. ನೋಡಿ, ನನಗಾಗಿಲ್ವಾ? ಈಗ ಒಂದು ಸ್ವಲ್ಪ ಸಮಯದಲ್ಲೇ ನನಗೆ ಇರುವ ಅವಿವೇಕತನ ಎಲ್ಲ ಹೋಯ್ತು. ಎಷ್ಟು ಆಶ್ಚರ್ಯ! ನಂದು ಸಾಧನ ಮಾರ್ಗದಲ್ಲಿ ನಾನು ಬೇರೆನೇ ದಿಕ್ಕಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ಈಗ. ಆದ್ದರಿಂದ ಜಾಸ್ತಿ ಪರಮ ಮಹತ್ ಸಮಾಗಮದಿಂದ, ಅಂದ್ರೆ ದೀರ್ಘಕಾಲ ಮಹತ್ ಸಮಾಗಮದಿಂದ ಅದು ಒಳ್ಳೆ ಭಕ್ತಿಯನ್ನ ಹುಟ್ಟಿಸಿ ಮೋಕ್ಷವನ್ನ ಕೊಡುತ್ತೆ ಅನ್ನೋದ್ರಲ್ಲಿ ಏನ್ ಆಶ್ಚರ್ಯ? ಅದಕ್ಕೆ ಹಿ ಅನ್ನುವ ಶಬ್ದ ಇದೆ ಶ್ಲೋಕದಲ್ಲಿ. ಎಲ್ಲಿ ನಹಿ ಅದ್ಭುತಂ ಅನ್ನುವ ಹಿ ಇದೆಯಲ್ವಾ, ಆ ಹೀಯಿಂದ ಏನ್ ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ವಿಷ್ಣು ತೀರ್ಥರು ಹೇಳ್ತಾರೆ, ಇದು ನಂದಲ್ಲ, ಜ್ಞಾನಿಭಿಹಿ ಅನುಭೂತಂ. ದೊಡ್ಡ ದೊಡ್ಡ ಜ್ಞಾನಿಗಳು ಕೂಡ ಇದನ್ನ ಅನುಭವ ಪಡೆದಿದ್ದಾರೆ. ಸಜ್ಜನರ ಸಮಾಗಮದಿಂದ ಏನ್ ಲಾಭ ಅನ್ನೋದನ್ನ ಅವ್ರಿಗೆಲ್ಲ ಅದು ಅನುಭವಕ್ಕೆ ಬಂದಿದೆ ಅಂತ ಸೂಚನೆ ಮಾಡ್ತಾ ಇದ್ದಾರೆ ಈ ಶಬ್ದದಿಂದ ಅಂತ ಈ ಶ್ಲೋಕವನ್ನ ಮುಕ್ತಾಯ ಮಾಡಿ, ಇನ್ನ ಕೊನೆಯ ಶ್ಲೋಕ 111 ಮಹತ್ ಸಮಾಗಮ ಪ್ರಕರಣದಲ್ಲಿ ಕೊನೆಯ ಶ್ಲೋಕ, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ಬಿಡೋಣ. ನೈಷಾಂ ಮತಿಸ್ತಾವದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ಥಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವರ್ಣೀತ ಯಾವತ್. ಇದು ಪ್ರಹ್ಲಾದ ಹಿರಣ್ಯಕಶಿಪುವಿಗೆ ಅವನ ಸಂವಾದದಲ್ಲಿ ಬಂದಿರುವಂತಹ ಶ್ಲೋಕ. ಈ ಶ್ಲೋಕಕ್ಕೆ ಅವತರಣಿಕೆ ಕೊಡಬೇಕಾದ್ರೆ, ಪೀಠಿಕೆ ಕೊಡಬೇಕಾದ್ರೆ ವಿಷ್ಣು ತೀರ್ಥರು ಹೇಳ್ತಾರೆ, ನೋಡ್ರಿ, ವಿರಕ್ತಸ್ಯಾಪಿ ಪುಂಸಃ, ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ವೈರಾಗ್ಯ ಬಂದಿದೆ, ಆದರೂ ಕೂಡ ಅವನ ಸಾಧನೆ ಮುಂದೆ ಹೋಗೋದಿಲ್ಲ. ಯಾವಾಗ? ಮಹತ್ ಸಮಾಗಮಂ ವಿನ. ಅವನಿಗೆ ಸಜ್ಜನರ ಮಹತ್ ಗುರುಗಳ ಸಮಾಗಮವಾಗದೆ ಹೋದರೆ ಈ ಸಾಧನದಿಂದ, ಅಂದ್ರೆ ಅವನು ಏನು ವೈರಾಗ್ಯವನ್ನು ಪಡೆದುಕೊಂಡಿದ್ದಾನೆ ಅಲ್ಲಿಯ ತನಕ, ಅದರಿಂದ ಏನು ಸಾಧನೆ ಆಗೋದಿಲ್ಲ. ಆದ್ದರಿಂದ ತತ್ರೈವ ಆದರವತಾ ಭವಿತವ್ಯಂ. ಮಹತ್ ಸಮಾಗಮ ಆದರೆ ಅದರಲ್ಲಿ ಎಷ್ಟು ನಿಮಗೆ ಆದರ ಇರಬೇಕು. ಅಬ್ಬಾ, ಇಂತಹ ಸಜ್ಜನರ ಸಮಾಗಮ ಆಯ್ತಲ್ಲಪ್ಪ ಅಂತ ಸಂತೋಷದಿಂದ ಆ ಸಮಯವನ್ನು ವ್ಯರ್ಥ ಮಾಡದೆ ಆ ಸಜ್ಜನರ ಸಮಾಗಮದಲ್ಲಿ ಅವರ ಸೇವೆಯನ್ನು ಮಾಡಿ, ಅವರ ಉಪದೇಶವನ್ನು ತೆಗೆದುಕೊಂಡು, ಹೀಗೆ ಅವರ ಇರೋ ಕಾಲ, ಸಜ್ಜನರು ಗುರುಗಳು ಇರುವ ಕಾಲ ಆ ಸಮ ವ್ಯರ್ಥ ಮಾಡಬಾರದು ಅಂತ ಅದರ ಒಂದು ಮಹತ್ವವನ್ನ ಏನು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅದು ಮಹತ್ ಸಮಾಗಮ ಪ್ರಕರಣದ ಕೊನೆಯ ಶ್ಲೋಕ ಆದ್ದರಿಂದ ಅಷ್ಟು ಅರ್ಥವನ್ನು ಹೇಳಿ ಉಪಸಂಹಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ? ನೈಷಾಮತಿಸ್ತಾವದುರುಕ್ರಮಾಂಘ್ರಿಂ ಸ್ಪೃಶತಿ ಅನರ್ಥಾಪಗಮಃ ಯದುತ್ಥಃ. ಅನರ್ಥಾಪಗಮಃ ಯತ್ ಉತ್ಥಃ. ಅನರ್ಥಾಪಗಮ ಅಂದ್ರೇನು? ಅನರ್ಥದ ಅಪಗಮ ಅಂದ್ರೆ ಅನರ್ಥ ದೂರವಾಗುವುದು ಅಂತ ಅರ್ಥ. ಅದು ಯತ್ ಉತ್ಥಃ. ಯತ್ ಅಂತ ಈ ಶ್ಲೋಕದಲ್ಲಿದೆ. ಯತ್ ಅಂತಂದ್ರೆ ಮುಂದಿನ ಸಾಲಿನಲ್ಲಿ ಪಾದರಜೋಭಿಷೇಕಂ ಅಂತಿದೆ. ಅಂದ್ರೆ ಮಹಾತ್ಮರ ಧೂಳು, ಆ ಧೂಳಿನ ಅಭಿಷೇಕ. ನಾ ಹೇಳಿದ್ನಲ್ಲ, ಧೂಳಿನ ಅಭಿಷೇಕ ಅಂದ್ರೆ ಬರೀ ಮೈ ಮೇಲೆ ಹಾಕೊಳ್ಳೋದಲ್ಲ, ಅವರ ಸೇವೆ. ಆ ಧೂಳಿನ ಅಭಿಷೇಕದಿಂದ ಉತ್ಥಃ ಅಂತಿದೆ ಶ್ಲೋಕದಲ್ಲಿ ಮೇಲ್ಗಡೆ. ಉತ್ಥಃ ಅಂದ್ರೆ ಹುಟ್ಟಿರೋದು ಅಂತ ಅರ್ಥ. ಯಾವ ಮಹಾತ್ಮರ ಸಮಾಗಮದಿಂದ
ಈ ಅನರ್ಥವು ದೂರವಾಗುತ್ತದೋ ಅಂತಹ ಪಾದರಜೋಭಿಷೇಕ ಆ ಸಮಾಗಮವು ಅವರ ಸೇವೆಯು ನಿಷ್ಕಿಂಚನಾನಾಂ ಮಹೀಯಸಾಂ ಯಾವತ್ ನ ವೃಣೀತ. ಎಲ್ಲಿಯ ತನಕ ಇಂತಹ ಮಹಾತ್ಮರು, ನೋಡಿ ಮಹಾತ್ಮರಿಗೆ ಮತ್ತೆ ವಿಶೇಷಣ ಕೊಟ್ಟಿದ್ದಾರೆ, ನಿಷ್ಕಿಂಚನಾನಾಂ ಮಹೀಯಸಾಂ. ನಿಷ್ಕಿಂಚನ ಅಂತಂದ್ರೆ ಏನು ಅವರಲ್ಲಿ ಸಂಪತ್ತೇ ಇರೋದಿಲ್ಲ. ಸಂಪತ್ತೇ ಇರೋದಿಲ್ಲ ಅಂತಂದ್ರೆ ಸಂಪತ್ ಇದ್ರೂ ಒಂದು ವೇಳೆ ಅದರ ಮೇಲೆ ಆಸಕ್ತಿ ಇರೋದಿಲ್ಲ ಅವರಿಗೆ. ಕೆಲವರಿಗೆ ಸಂಪತ್ತೇ ಇರೋದಿಲ್ಲ, ಅವ್ರಿಗೆ ಕೇರೆ ಮಾಡೋದಿಲ್ಲ, ಅವ್ರ ಅದು ಸಂಪತ್ತೇ ಅಲ್ಲ. ನಿಷ್ಕಿಂಚನ ಅಂತಂದ್ರೆ ಪರಮಾತ್ಮನೇ ಸಂಪತ್ತು ಅವರಿಗೆ. ಅಂತಹ ಪರಮಾತ್ಮನನ್ನೇ ಸಂಪತ್ತಾಗಿ ಉಳ್ಳ ಮಹೀಯಸಾಂ ದೊಡ್ಡವರ ಪಾದರಜೋಭಿಷೇಕಂ, ಅವರ ಪಾದ ಧೂಳಿಯನ್ನ ಯಾವತ್ ನ ವೃಣೀತ, ಎಲ್ಲಿಯವರೆಗೆ ಸ್ವೀಕಾರ ಮಾಡುವುದಿಲ್ಲವೋ. ವೃಣೀತ ಅಂದ್ರೆ ವರ್ಣ ಅಂದ್ರೆ ಸ್ವೀಕಾರ ಮಾಡುವುದು ಅಂತ ಅರ್ಥ. ಅಂದ್ರೆ ಎಲ್ಲಿಯವರೆಗೆ ಆ ಸಮಾಗಮ, ಅವರ ಸೇವೆ, ಅವರ ಉಪದೇಶವನ್ನ ಎಲ್ಲಿಯ ತನಕ ಪಡೆದುಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಯೇಷಾಂ ಪುಂಸಾಂ ಮತಿಹಿ, ಈ ಸಜ್ಜನರ, ಯಾರು ಭಕ್ತರು ಅಂತಿರ್ತಾರೆ, ಅವರ ಮತಿಹಿ ಅಂದ್ರೆ ಬುದ್ಧಿಯು ಉರುಕ್ರಮಾಂಘ್ರಿಂ ನ ಸ್ಪೃಶತಿ, ಪರಮಾತ್ಮನ ಬಗ್ಗೆ ಅವನ ಪಾದಕಮಲವನ್ನು ಮುಟ್ಟೋದಿಲ್ಲ. ಮುಟ್ಟೋದಿಲ್ಲ ಅಂದ್ರೆ ಏನು? ಅವನ ಮೇಲೆ ಭಕ್ತಿ ಹುಟ್ಟೋದಿಲ್ಲ ಅಂತ ಅರ್ಥ. ಅದರಿಂದ ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ? ಈ ಅನರ್ಥಾಪಗಮಃ, ಅನರ್ಥ ಅಂದ್ರೆ ವಿಷ್ಣು ತೀರ್ಥರು ಬರೀತಾರೆ ಸಂಸಾರ, ಅದೇ ಅನರ್ಥ. ಅದರ ಸಂಸಾರದಿಂದ ದೂರ ಹೋಗುವುದು ಅಂದ್ರೆ ಸಂಸಾರವನ್ನ ದಾಟೋದು ಅಂತ ಅರ್ಥ. ಈ ಸಂಸಾರವನ್ನ ದಾಟೋದು ಎದಕ್ಕೆ ಸಾಮರ್ಥ್ಯ ಇದೆ ದಾಟಿಸೋದಿಕ್ಕೆ? ಈ ಮಹತ್ ಸಮಾಗಮ, ಈ ಸಜ್ಜನರ ಪಾದ ಧೂಳಿಗೆ ಇಂತಹ ಸಂಸಾರವನ್ನ ದಾಟಿಸುವಂತಹ ಸಾಮರ್ಥ್ಯ ಇದೆ. ಅಂತಹ ಸಮಾಗಮ, ಅವರ ಪಾದ ಧೂಳಿಗಳನ್ನ ಎಲ್ಲಿಯ ತನಕ, ಯಾವತ್ ಪರ್ಯಂತಂ ನ ವೃಣೀತ, ಎಲ್ಲಿಯ ತನಕ ಅದನ್ನು ಸ್ವೀಕಾರ ಮಾಡೋದಿಲ್ಲವೋ ಅಲ್ಲಿಯವರೆಗೆ ಯೇಷಾಂ ಪುಂಸಾಂ ಮತಿಹಿ, ಈ ವ್ಯಕ್ತಿಯ, ಈ ಜೀವನ ಅಥವಾ ಈ ಭಕ್ತನ ಮತಿಹಿ ಬುದ್ಧಿ, ಅದು ಹರೇಹೇ ಅಂಘ್ರಿಂ ನ ಸ್ಪೃಶತಿ ಅಂದ್ರೆ ತದ್ವಿಷಯಿಣಿ ನಭವತಿ. ಆ ಮನಸ್ಸಿನಲ್ಲಿ ಪರಮಾತ್ಮನ ಪಾದಕಮಲಗಳು ಯಾವಾಗಲೂ ಫೋಕಸ್ ಆಗಿರ್ಬೇಕು. ಅಂದ್ರೆ ಆ ಮನಸ್ಸಿಗೆ ಅದು ವಿಷಯ. ಜ್ಞಾನ ಅಂದಮೇಲೆ ಅದಕ್ಕೊಂದು ವಿಷಯ ಇರಲೇಬೇಕು. ಯಾವುದು ವಿಷಯ ಇಲ್ಲದೆ ಇರುವಂತಹ ಜ್ಞಾನ ಅಂತ ಇಲ್ಲವೇ ಇಲ್ಲ ಲೋಕದಲ್ಲಿ. ಯಾವುದೇ ಜ್ಞಾನ ತಗೊಂಡ್ರು ಅದಕ್ಕೊಂದು ವಿಷಯ, ಅದು ಸವಿಷಯಕ ಪದಾರ್ಥ. ಅದು ಜ್ಞಾನ, ಇಚ್ಛಾ, ಪ್ರಯತ್ನ, ಯಾವುದೋ ಒಂದು ವಿಷಯಕ್ಕೋಸ್ಕರ ಪ್ರಯತ್ನ, ಯಾವುದೋ ಒಂದು ವಿಷಯ ಬಗ್ಗೆ ಇಚ್ಛೆ, ಯಾವುದೋ ಒಂದು ವಿಷಯದ ಬಗ್ಗೆ ಜ್ಞಾನ. ಇಲ್ಲಿ ಯಾವುದು ವಿಷಯ? ಪರಮಾತ್ಮನ ಪಾದಕಮಲಗಳು. ಆದ್ದರಿಂದ ಎಲ್ಲಿಯ ತನಕ ಮಹತ್ ಸಮಾಗಮ ಆಗಿ ಅವರ ಸೇವೆಯನ್ನು ಮಾಡಿ ಇರೋದಿಲ್ಲವೋ, ಸ್ವೀಕಾರ ಮಾಡೋದಿಲ್ಲವೋ ಅಂದ್ರೆ ಅದನ್ನು ಪಡೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಇವನಿಗೆ ಸರಿಯಾದ ಭಕ್ತಿ ಅನ್ನೋದೇ ಬರೋದಿಲ್ಲ. ಯಾಕೆಂದ್ರೆ ಇವನ ಮನಸ್ಸು ಪರಮಾತ್ಮನ ಪಾದಕಮಲದಲ್ಲಿ ದೃಢವಾಗಿರೋದೇ ಇಲ್ಲ. ಆದ್ದರಿಂದ ಎಲ್ಲಿಯವರೆಗೆ ಗುರುವಿನ ಗುಲಾಮನಾಗುವ ತನಕ ಅಂತ ದೇವ್ರನಾಮ ಇದೆಯಲ್ವಾ, ಅದರದೇ ಒಂದು ಸಾರಾಂಶ. ಎಲ್ಲಿಯವರೆಗೆ ಅಂತಹ ಸಜ್ಜನರ ಸಮಾಗಮವಾಗಿ ಅವರ ಸೇವೆ ಆಗೋದಿಲ್ಲವೋ ಅಲ್ಲಿಯವರೆಗೆ ಇವನು ಹರಿಪಾದವನ್ನೇ ಮುಟ್ಟೋದಿಲ್ಲ, ಅಂದ್ರೆ ಇವನ ಬುದ್ಧಿ ಆ ಕಡೆ ಹೋಗೋದೇ ಇಲ್ಲ. ಆದ್ದರಿಂದ ಮಹತ್ ಸಮಾಗಮ ಎನ್ನುವುದು, ಆಮೇಲೆ ಅದರಂತೆ ಅವರ ಸೇವೆ ಅನ್ನೋದು ಅವಶ್ಯ ಮಾಡಲೇಬೇಕು ಅಂತ ಒಟ್ಟು ಈ ಮಹತ್ ಸಮಾಗಮ ಪ್ರಕರಣದಲ್ಲಿ ಅನೇಕ ಶ್ಲೋಕಗಳಿಂದ 102 ಶುರುವಾಯಿತು. 111 9-10 ಶ್ಲೋಕಗಳಲ್ಲಿ ಮೋಕ್ಷಕ್ಕೆ ಸಾಧನೆಗೆ ಬೇಕಾದದ್ದು ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಅಂತ ಶುರುವಾಯಿತು. ಆ ಧನ ಸಂಪತ್ತನ್ನ ಶರೀರ ಪೋಷಣೆಗೆ ಅದನ್ನ ಹಾಕದೇನೆ ಸರಿಯಾದ ಮಾರ್ಗದಲ್ಲಿ ಬಳಸಬೇಕು. ಅದು ಹೇಗೆ ಗೊತ್ತಾಗತ್ತೆ? ಸಜ್ಜನರ ಸಮಾಗಮ ಉಪದೇಶದಿಂದ ಆಗತ್ತೆ ಅಂತ ಶುರುವಾಯಿತು. ಹಾಗೇನೆ ಅವರ ಸಮಾಗಮವಾಗದೇ ಹೋದ್ರೆ ಆಬ್ಸೆನ್ಸ್, ಕೆಲವು ಸರಿ ಒಬ್ರದು
ಪ್ರೆಸೆನ್ಸ್ ಇಂದ ಅವ್ರ ಮಹತ್ವ ಗೊತ್ತಾಗುತ್ತೆ, ಕೆಲವು ಪದಾರ್ಥಗಳ ಆಬ್ಸೆನ್ಸ್ ಇಂದ ಮಹತ್ವ ಗೊತ್ತಾಗುತ್ತೆ. ಮನೆಯಲ್ಲಿ ಕೆಲಸದವ್ರು ಬರಲಿಲ್ಲ, ದಿನ ಬರ್ತಾ ಇದ್ರೆ ಏನು ಗೊತ್ತಾಗೋದು, ಒಂದಿನ ಬಿಟ್ರೆ ತೊಂದ್ರೆ. ಹಾಗೆ ನಮ್ಮ ದೇಹದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರುತ್ತೆ, ಅದು ಒಂದಿನ ಕೈ ಕೊಡ್ತು ಅಂದ್ರೆ ತೊಂದ್ರೆ, ಅವಾಗ ಅದ್ರದ್ದು ಮಹತ್ವ ಗೊತ್ತಾಗತ್ತೆ. ಹಾಗೆ ಸಜ್ಜನರ ಸಮಾಗಮವನ್ನು ಎರಡು ರೀತಿಯಲ್ಲೂ ವಿವರಣೆ ಮಾಡಿದ್ದಾರೆ. ಸಜ್ಜನರ ಸಮಾಗಮವಾದರೆ ಏನ್ ಫಲ, ಆಗದೆ ಹೋದರೆ ಏನ್ ತೊಂದರೆ ಇದೆ ಅಂತ, ಹೀಗೆ ಎರಡು ರೀತಿಯಲ್ಲೂ ಕೂಡ ಅವರ ಮಹತ್ ಸಮಾಗಮ ಎನ್ನುವುದು ಎಷ್ಟು ಮುಖ್ಯ ಎನ್ನುವುದನ್ನ ಹೀಗೆ 10 ಶ್ಲೋಕಗಳಲ್ಲಿ ವಿವರಣೆ ಮಾಡಿದ್ದಾರೆ. ಮತ್ತೆ ಮುಂದಿನ ಪ್ರಕರಣದಲ್ಲಿ ಅಂತಹ ಸಜ್ಜನರು ಸಿಕ್ಕಿದ ಮೇಲೆ ಅವರ ಸೇವಾ, ಗುರು ಸೇವೆ ಎನ್ನುವುದು ಎಷ್ಟು ಮುಖ್ಯ ಎನ್ನುವುದನ್ನ ಮತ್ತೆ ಮುಂದಿನ ಪ್ರಕರಣದಲ್ಲಿ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಒಂದು ಪಾಠವನ್ನು ನಿಲ್ಲಿಸೋಣ. ಮತ್ತೆ ಮುಂದಿನ ಸಲಿ ಮುಂದಿನ ಪ್ರಕರಣದ ಪ್ರಾರಂಭ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.